ವಿನಮ ಕೆಳಗಲ್ಲ ಮೋರನಿಂದೆನ್ನಡದೆ ಓದಿಸುತ್ತ ಜನರ ಬೇನಾಮನಿ ಕೆಡಿಸಿರುವ ಸಾಧುನಿಯ ಗುಣಿಗೆ ಮಣಿಯುವೆನೋ ಸಾಧುನಿಯ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜ ನುಡಿಯ ಗ್ರಂಥವನ್ನು ನಿಜವಾಗಿ ಕೇಳೆ ನಿಜ ದೋಲ್ಮನೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾಡಿ ಸುತರನ್ನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳತನಗಳ ಬಾಳ ತೂರುಗಳಿರ್ಪವೇ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಶಿವಗಜ್ಜನೆ ಬಾಳ ಕೇಳಿದ ಬಳಿಕ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु अद्वैत सार्वभौम सद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 8ನೆಯ ಸಂಧಿಯ 3ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಸದ್ಗುರುಗಳು ಗುರುವಿಗೆ ಏನೇನು ಹೇಳಬೇಕಾಗಿತ್ತು ಅಷ್ಟೆಲ್ಲವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿ, ನಿನ್ನೆ ದಿನ ಯಾವತ್ತೂ ಗುರು ಪರಂಪರಾ ಸಂಪ್ರದಾಯದಿಂದ ಶ್ರವಣ ಮನನ ನಿಧಿಧ್ಯಾಸದಿಂದ ನೀನು ಸಿದ್ಧವಾದಂಥ ಬ್ರಹ್ಮನೇ ನೀನಿದ್ದೀ ಅಂತ ಹೇಳಿದ ನಿಜವನ್ನು ನೀನು ಸದಾಕಾಲ ಮರೆಯದೆ ಯಾವತ್ತೂ ಚಿಂತನೆಯನ್ನು ಮಾಡು ಅಂತ ಹೇಳಿದರು. ಅದು ಮುಂದಕ್ಕೆ ಹಾಕರಿ ಚೇರು ತೆಗ್ಗ. ಹೀಗೆ 3ನೇ ನುಡಿಯಲ್ಲಿ ಯಾವ
ಗ್ರಂಥಗಳಲ್ಲಿ ಗುರು ಸಂಪ್ರದಾಯದಲ್ಲಿ ಇರುವಂಥ ಅನೇಕ ಭೇದಪರ ವಾಕ್ಯಗಳನ್ನು ನೀನು ತ್ಯಾಗ ಮಾಡು, ಅಭೇದಪರವಾದ ವಾಕ್ಯಗಳನ್ನು ನೀನು ಸ್ವೀಕಾರ ಮಾಡು. ಅಂದರೆ ಏನ್ರಿ ಅರ್ಥ? ಭೇದಪರ ಅಭೇದಪರ ಅಂದರೆ ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ, ಜಗತ್ತು ಬೇರೆ ಅಂತ ಹೇಳುವುದು ಭೇದಪರ ವಾಕ್ಯ. ಭೇದ ಅದಿಲ್ಲ ಅಲ್ಲಿ. ಆ ವಾಕ್ಯಗಳನ್ನು ತ್ಯಾಗ ಮಾಡು. ಅಭೇದಪರವಾದ ವಾಕ್ಯ ಯಾವುವು? ನೀವೆಲ್ಲರಿಗೂ ಗೊತ್ತಿದೆ. ಯಾಕೆ ಗೊತ್ತಿದೆ ಅಂದರೆ ನಮಗೆಲ್ಲರಿಗೂ ಕೂಡ ಸದ್ಗುರುನಾಥ ಉಪದೇಶ ಮಾಡ್ಯಾರ. ನಾವು ಏನು ಮಾಡ್ಯಾರ? ತತ್ವಮಸಿ ಮಹಾವಾಕ್ಯದ ಅರ್ಥವನ್ನೇ ಉಪದೇಶ ಮಾಡ್ಯಾರ. ಆ ಅರ್ಥದಲ್ಲಿ ಯಾರಿಗಾದರೂ ಭೇದ ಅದೇನ್ರಿ? ಅಂಥ ವಾಕ್ಯಗಳನ್ನು ತ್ಯಾಗ ಮಾಡಬೇಡ, ಅದನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ, ಯಾಕಂದರೆ ಆನೇನ ಜೀವೇನ ಆತ್ಮನಾನು ಪ್ರವಿಶ್ಯ ಅಂತ ಒಂದು ಶ್ರುತಿ ಪ್ರಮಾಣ ಇದೆ. ಅಲ್ಲಿ ಕೂಡ ಪರಮಾತ್ಮನೇ ನಾನೇ ಅಂದರೆ ಪರಮಾತ್ಮನಾದ ನಾನೇ ಈ ದೇಹದಲ್ಲಿ ಜೀವ ಎಂಬ ನಾಮದಿಂದ ಇರುತ್ತೇನೆ ಅಂತ ಹೇಳಿದ ಶ್ರುತಿ ಆದ ನೋಡ್ರಿ. ಶ್ರುತಿವಾಕ್ಯಲ್ಲಿದು. ಇದು ಭೇದಪರ ಅರ್ಥಗಳು ಶ್ರುತಿಗೆ ವಿರೋಧವಾಗುತ್ತವೆ. ಎಲ್ಲ ಕಡೆ ನಾನೇ ಮೇಲೆ ಅಭೇದಪರ ವಾಕ್ಯನೋ ಭೇದಪರ ವಾಕ್ಯನೋ? ಅಭೇದಪರ ವಾಕ್ಯ. ಇದಕ್ಕೆ ಶ್ರುತಿ ವಾಕ್ಯ ಅಂತ ಕರೀತಾರ. ಇದನ್ನು ಜಿಜ್ಞಾಸುಗಳು ಶ್ರುತಿ ವಿರಹಿತ ಮತವನ್ನು ಉಳಿಯುವುದೇ ಚಂದಮಮು ಅಂತ ಅಲ್ಲಿ ಹೇಳ್ಯಾರ ನಿಜಗೊಂಡ್ರು. ಶ್ರುತಿ ವಿರಹಿತ ಮತ ಅಂದರು. ಬಹಳಷ್ಟು ಮತಗಳಾವ ಜಗತ್ತಿನಲ್ಲಿ. ಯಾಕಂದ್ರೆ ಆಚಾರ್ಯರಲ್ಲೇ ಭೇದದ ಮತಗಳಾವ. ಮಧ್ವಾಚಾರ್ಯಿಂದ ಪ್ರಾರಂಭ ಮಾಡಿಕೊಂಡು ಶಂಕರಾಚಾರಿ, ಹೀಗೆ ರಾಮಾನುಜಾಚಾರಿ ಅವರಲ್ಲೇ ಭೇದವ. ಹಾಗಾಗಿ ನಮ್ಮಂಥ ಸಾಮಾನ್ಯರಲ್ಲಿ ಭೇದ ಹೋಗುವುದು ಬಹಳ ಕಷ್ಟ. ಆ ಭೇದ ಹೋಗುವುದೇ ಕಷ್ಟ ಅಂತ ಗೊತ್ತಿದ್ದು ಮತ್ತೆ ಭೇದಪರ ವಾಕ್ಯವನ್ನು ಕೇಳಿದರೆ ನೀನು ಜನ್ಮ ಜನ್ಮಾಂತರಕ್ಕೆ ಮತ್ತೆ ಮುಕ್ತಿಯನ್ನು ಹೊಂದೋದಿಲ್ಲ ಅಂತ ಅರ್ಥ. ಆ ಕಾರಣದಿಂದ ಅವುಗಳನ್ನು ತ್ಯಾಗ ಮಾಡಿ ನಿಜದಲ್ಲಿ ನೀನು ಇರು ಅನ್ನುವ ಅಭಿಪ್ರಾಯವನ್ನು ನಿನ್ನೆಯವರೆಗೂ ಹೇಳಿದರು. ಇವತ್ತೇನು ಹೇಳ್ತಾರಂದ್ರೆ, ತತ್ವಮಸಿ ಎಂಬುದರಡೆ ನಾನು ಒಂದು ಭೇದತ್ವಂ ಪೇಳ್ದೊಡೆ ಅನುಚಿತ ಒಪ್ಪದು. ತತ್ವಮಸಿ ಎಂಬುದರೊಳು ತತ್ ತ್ವಮ್ಮು ಅಸಿ ಎಂಬ ಮಹಾವಾಕ್ಯದಲ್ಲ. ಆ ವಾಕ್ಯದಲ್ಲಿ ಏನಾನು ಒಂದೊಂದ್ರು ಬರೀ ಶಿವಜೀವರಲ್ಲಿ ಭೇದ ಆದ, ಮತ್ತೆ ಇನ್ನೊಂದು ಭೇದ ಇಲ್ಲಂತ. ಶಿವಜೀವರ ಭೇದ ಒಂದೇ ಹೇಳಕ್ಕೂ ಕೂಡ ಪೇಳಿದರೆ ಅನುಚಿತ ಒಪ್ಪುದು, ಅದು ಅಯೋಗ್ಯದ ವಾಕ್ಯ ಆಗುವುದು ಅಂತ ಹೇಳ್ತಾರೆ ನೋಡ್ರಲ್ಲಿ. ತತ್ ತ್ವಮ್ ಅಸಿ ಏನು? ತತ್ ಅಂದರೆ ಪರಮಾತ್ಮ, ತ್ವಮ್ ಅಂದರೆ ನೀನು, ಅಸಿ ಅಂದರೆ ಇದ್ದಿ. ಅಂದರೆ ಆ ಪರಮಾತ್ಮನೇ ನಾನು ಇದ್ದೇನೆ ಅಂತ ಹೇಳುವ ವಾಕ್ಯ ಏನದ, ಇದು ಯೋಗ್ಯವಾದ ವಾಕ್ಯ. ಯಾಕೆ ಯೋಗ್ಯ ಆದಂದರೆ ಅದು ಇಲ್ಲದಂಥ ವಸ್ತುವೇ ಇಲ್ಲಲ್ಲ. ಅಣುರೇಣು ತೃಣಕಾಷ್ಟದಲ್ಲಿ ಪರಿಪೂರ್ಣ ನೀನು ಇರ್ಪೆನು ಎಂದೇ ನಿನಗೆ ಮಣಿಯುತ್ತಿದ್ದೇನೆಯ ಅಂದರು. ಮಹಾತ್ಮರು, ಶರಣರು, ಸಂತರು ಯಾರಿಗಾದರೂ ಕೂಡ ಅವರು ಅವಹೇಳನ ಮಾಡಲಿಲ್ಲ, ಯಾರನ್ನ ಕೀಳಾಗಿ ಕಾಣಲಿಲ್ಲ. ಒಬ್ಬ ವ್ಯಕ್ತಿಗೆ ಅದು ಯಾವುದೇ ರೂಪದಿಂದರಲ್ಲಿ
ಆ ನಾಮರೂಪಕ್ಕೆ ಅವರು ನಮಸ್ಕಾರ ಮಾಡೀನಿ, ತಲೆ ಬಾಗಿನಂದ್ರೆ ನಾನು ಎಲ್ಲೆಲ್ಲಿ ತಲೆ ಬಾಗಿನಿ ಅಲ್ಲೆಲ್ಲಿ ನೀನೇ ಇದ್ದೆ ಅಂತ ನಾನು ನಮಸ್ಕಾರ ಮಾಡ್ತಂದ್ರೆ ಅವರು. ನೀನು ಇರ್ಪನೆಂದು ಮಣಿಯುತ್ತಿದ್ದೇನಯ್ಯ, ನೀನು ಇಲ್ಲ ಅಲ್ಲಿ ಅಂದರೆ ನಾನು ಯಾಕೆ ನೀನು ನಮಸ್ಕಾರ ಮಾಡಲ ಅಂತ. ಹಾಗೆ ಶ್ರುತಿ ಅರ್ಥಕ್ಕೆ ವಿರುದ್ಧಗಳಾದ ಭೇದಪರ ವಿಕಲ್ಪ ಅರ್ಥಗಳನ್ನು ಮಹಾವಾಕ್ಯಕ್ಕೆ ಮಾಡುವುದು ಅಯೋಗ್ಯವಾಗಿದೆ. ಅಯೋಗ್ಯವಾಗಿದೆ ಅಂದರೆ ಯೋಗ್ಯವಾದ ಮಾತಲ್ಲಂದ್ರು. ಯೋಗ್ಯವಾದ ಮಾತು ಹೇಳ್ತಾರಂದ್ರೆ ಯೋಗ್ಯತೆ ಉಳ್ಳವರೇ ಹೇಳ್ತಾರಂತ ಅರ್ಥ. ಉಳಿದು ಇನ್ನೊಂದು ಅರ್ಥ ಮಾಡಂಗಿಲ್ಲ, ಅರ್ಥ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅಂಥ ವಿಕಲ್ಪ ಅರ್ಥಗಳನ್ನು ಕೇಳಿ ಇಲ್ಲಿ ಕೇಳಿದ್ರೆ ಏನಾಗ್ತದೆ, ಅವರು ಮಹಾತ್ಮರೇ ಅವರು ಹೇಳ್ತಾರಲ್ಲ ಅಂದರೆ ಮುಮುಕ್ಷು ಜನರು ಮೋಸ ಹೋಗುತ್ತಾರೆ. ಕೇಳಿದ್ರೆ ಏನಾಗ್ತದಂದ್ರೆ ಮೋಸ ಆಗ್ತದಷ್ಟೆ. ಮೋಸ ಏನು ಮಾಡಿದ್ರಿ, ವಂಚನೆ ಏನು ಮಾಡಿದ್ರು. ನಮ್ಮ ಮನೆಯಲ್ಲಿ ಏನು ಒಯ್ದಿಲ್ಲ, ಆ ಪ್ರಶ್ನೆ ಬೇರೆ. ಧನ ಒಯ್ದಿಲ್ಲ, ನಮ್ಮ ಆಸ್ತಿ ಕಸ್ಕೊಂಡಿಲ್ಲ, ನಮ್ಮ ಸಂಪತ್ತು ಒಯ್ದಿಲ್ಲ. ಆದರೆ ನಿನ್ನ ನರಕಕ್ಕೆ ಹೋದಲ್ಲ, ನೀನು ನರಕಕ್ಕೆ ಹೋದಲ್ಲಪ್ಪ. ಆ ಕಾರಣದಿಂದ ಅಭೇದಪರ ಅರ್ಥದಲ್ಲಿ ವಿಶ್ವಾಸವುಳ್ಳವರಾಗಿ, ಭೇದದ ವಾಕ್ಯದಲ್ಲಿ ವಿಶ್ವಾಸ ಇರಬೇಡ್ರಂದ್ರೆ, ಕೇಳಬೇಡ್ರಂದ್ರೆ ಕಿವಿಯೇ ಬೀಳ್ತಾವವು. ಕಿವಿ ಎಲ್ಲಿವರೆಗೆ ಅದ ಅಲ್ಲಿ ಕಿವಿ ಬೀಳವೆ. ಆದರೆ ಯಾವುದನ್ನು ಹಿಡಿಬೇಕು ಯಾವುದನ್ನು ಬಿಡಬೇಕೆಂಬುದು ನಿನ್ನ ವಿವೇಕಕ್ಕೆ ಬಿಟ್ಟದ್ದು, ನಿನ್ನ ವಿಚಾರಕ್ಕೆ ಬಿಟ್ಟದ್ದಲ್ಲ. ಹಾಗಾಗಿ ಶಿಶುವೇ ಕೇಳು, ಆ ತತ್ವಮಸಿ ವಾಕ್ಯದಲ್ಲಿ ನೀನು ಅಸಮ ಚಿದ್ ಅಖಂಡವೆನಿಸುತ್ತಿರ್ಪದು ಅರ್ಥ ಆದ ಆ ಸಮೇತವಾದುದು ಎನ್ನಲಿಲ್ಲ. ನೋಡು, ಆ ಪರಮಾತ್ಮನೇ ನೀನಂತ ಮಹಾವಾಕ್ಯ ಸದ್ಗುರುಗಳು ಶ್ರುತಿ ಹೊರದವಲ್ಲ, ಅಲ್ಲಿ ಸ್ತುತಿರೂಪ ಅರ್ಥವಾದ ಪರವೆಂದು ಶಂಕೆಯನ್ನು ಮಾಡಬೇಡ. ಕೆಲವು ಮಂದಿ ಸ್ತುತಿ ಮಾಡ್ತಾರೆ ನೋಡು. ಸ್ತುತಿ ಅಂದರೆ ಕೊಂಡಾಡೋದಂತ. ಯಾಕೆ ಕೊಂಡಾಡೋದು ಅಂದರೆ, ಯಾರು ಕೊಂಡಾಡ್ತೀವಿ ಅಂದರೆ ಅಲ್ಲಿ ಏನೋ ಒಂದು ನಮಗೆ ಅನುಕೂಲ ಆದಂತ ಕೊಂಡಾಡ್ತೀವಿ, ಒಂದು ಲಾಭ ಆದ ಅಂತ ಒಬ್ಬರನ್ನ ಹೊಗಳ್ತೀವಿ. ನಿಮ್ಮನ್ನು ಅವರಾದರೂ ಹೊಗಳ್ಬೋದು, ಅವ್ರನ್ನ ನಾವಾದರೂ ಹೊಗಳ್ಬೋದು. ಅಂದ್ರೆ ಅಲ್ಲಿ ಏನಾದಂದರೆ ಹೊಗಳುವಿಕೆಯಾದಂತ ಅಲ್ಲಿ. ಆದರೆ ಪರಮಾತ್ಮ ನೀನೇ ಪರಮಾತ್ಮ ಇದ್ದೆ ಅಂತ ತತ್ವಮಸಿ ಮಹಾವಾಕ್ಯ ಹೇಳಿದ್ನಲ್ಲ, ಯಾರಾದರೂ ನನ್ನ ಹೊಗಳಲಿ, ಯಾರಾದರೂ ನನ್ನ ಸ್ತುತಿ ಮಾಡಲಿ, ಯಾರಾದರೂ ನನ್ನ ಕೊಂಡಾಡಲಿ, ಯಾರಾದರೂ ನನಗೆ ಜೈ 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 ಅಂತ ಅನ್ನಲಿ ಅನ್ನುವಂಥ ಯಾವುದಾದರೂ ಆತ ಆಸೆ ಆಪೇಕ್ಷೆಯನ್ನು ಇಟ್ಟುಕೊಂಡು ಹೇಳಿ ನನ್ನ ಪರಮಾತ್ಮ ಇಲ್ಲ. ಇಲ್ಲ ಅಂದಮೇಲೆ ವಿಚಾರ ಮಾಡಬೇಕಲ್ಲ. ಅದು ಯಾವುದೊಂದು ನಿರಾಪೇಕ್ಷೆಯಿಂದ ನಿಸ್ವಾರ್ಥದಿಂದ ಆ ಪರಮಾತ್ಮ ಹೇಳಬೇಕಾಗಿದ್ರೆ ಆತನಿಗೆ ನಿಮ್ಮಿಂದ ನನಗೆ ಏನು ಬೇಡ ಅನ್ನುವಂಥ ಭಾವಿದ್ದದಕ್ಕೆ ಹೇಳಿದ. ಸ್ವೀಕಾರ ಮಾಡಬಹುದು, ಬಿಡಬಹುದು, ಅದು ನಿನಗಿಷ್ಟ. ಅದರಂತೆ ಪರಮಾತ್ಮ ಏನು ಹೇಳಿದ ಅಂದರೆ, ಅತಿಶಯವಾಗಿ ಕೊಂಡಾಡುವ ವಾಕ್ಯಕ್ಕೆ ಅರ್ಥವಾದ ಅಂತರ. ಬಹಳ ಹೊಗಳ್ತೀವಿ, ಬಹಳ ಯಾರನ್ನ ಕೊಂಡಾಡ್ತೀವಿ ಅಂದರೆ ಅದು ಅರ್ಥವಾದ ಅಂತ. ನೀನು ಆ ಬ್ರಹ್ಮನು, ನಿನ್ನ ಸಮಾನ ಯಾರೂ ಇಲ್ಲ. ನೀನು ಅಖಂಡ ಇದ್ದಿ, ನೀನು ಪರಿಪೂರ್ಣನಿದ್ದಿ, ನೀನು ಘನವಾಗಿದ್ದಿ ಅಂತ ಏನು ಕೊಂಡಾಡ್ತಾವಲ್ಲ ಶ್ರುತಿಗಳು. ಆದರೂ ಈ ಜೀವನು ಹಾಗೆ ಇಲ್ಲ. ಕಿಂತು ಹೇಳಿದ ಮಾತಿಗೆ ವಿಲಕ್ಷಣನಾಗಿದ್ದಾನೆ.
ಪರಮಾತ್ಮ ಹೇಳಿದಂಗೆ ಆನೇನು ಜೀವ, ಇವನು ವಿಲಕ್ಷಣ. ಪರಮಾತ್ಮನ ಲಕ್ಷಣ ಬೇರೆ, ಇವನ ಲಕ್ಷಣ ಬೇರೆ. ಆದ್ದರಿಂದ ಪರಮಾತ್ಮನಿಗಿಂತಲೂ ಜೀವನು ಬೇರೆ ಇದ್ದಾನೆ, ಬೇರೆ ಏನಿಲ್ಲ. ಆದರೂ ಕೂಡ ಆ ಮಹಾವಾಕ್ಯ ಕೊಂಡಾಡ್ತದೆ ನೀನು ಇದ್ದೆ ಅಂತ. ಪರಮಾತ್ಮ ಆದರೂ ಕೂಡ ಕೊಂಡಾಡ್ತಾನಿಲ್ಲ. ನಾವೇನು ನಮ್ಮ ಸಮಾನ ಇದ್ರೆ ಕೊಂಡಾಡ್ತೀವಿ. ಆದರೆ ಪರಮಾತ್ಮ ಜೀವನನ್ನು ಕೊಂಡಾಡಬೇಕಾದ್ರೆ ಪರಮಾತ್ಮನಿಗೂ ಜೀವಾತ್ಮನಿಗೂ ಸಮ ಇಲ್ಲ. ಎಲ್ಲಿ ಸಮ ಇಲ್ಲ? ನಾಮರೂಪದಲ್ಲಿ ಸಮ ಇಲ್ಲ ಅಂತ ಅರ್ಥ ಮಾಡಬೇಕು. ಇಲ್ಲದಿದ್ದರೂ ಕೂಡ ಮುಂದೆ ಅಂತ್ಯದಲ್ಲಿ ಹೇಳುವ ಶ್ರುತಿಗೆ ವಿರೋಧವಾಗುತ್ತದೆ. ಕೊಂಡಾಡ್ತಾನೆ, ಆದರೂ ಕೊಂಡಾಡ್ತಾನಲ್ಲ ಯಾಕ ಅಂತ ವಿಚಾರ ಮಾಡು. ಒಂದೇದು. ಮತ್ತು ಕೆಲವರು ಇನ್ನೂ ನುತಿಪರವೆಂದು ಹೇಳುತ್ತಾರೆ, ಅರ್ಥವಾದ ಅಂತ ಹೇಳಿದ್ರು ಕೂಡ ಇನ್ನೂ ಕೆಲವರು ಸ್ತುತಿಪರ ವಾಕ್ಯ ಅಂತ ಕೆಲವು ಮಂದಿ ಹೇಳ್ತಾರೆ. ಅದು ಕೂಡ ಸರಿಯಿಲ್ಲ ಅಂತಾರೆ ಮಹಾತ್ಮರು. ಯಾಕಂದರೆ ಮನುಜನಂ ದೇವೇಂದ್ರನತೆ ಬಣ್ಣಿಸುವಂತೆ ಘನಪರಂ ಜ್ಯೋತಿ ನೀನೆಂಬ ವಾಕ್ಯವಿದು ಎನ್ನಲಿಲ್ಲ ವಯಸ್ಸೇ ನುತಿ ಎಂದು. ಇದು ಸ್ತುತಿಪರವೆಂದು ಹೇಳಲಿಲ್ಲಪ್ಪ, ಎನಿಸಲಿಲ್ಲ. ಯಾಕೆ ಅಂದರೆ ಒಬ್ಬ ಭಿಕ್ಷುಕ ಯಾರ ಮನೆ ಮುಂದೆ ಬರ್ತಾನೆ, ಧನಿಕ ಅಂದರೆ ಶ್ರೀಮಂತನ ಮನೆ ಮುಂದೆ ಬರ್ತಾನೆ. ಆದರೂ ಕೂಡ ಒಬ್ಬ ಭಿಕ್ಷುಕ ಶ್ರೀಮಂತನ ಮನೆ ಮುಂದೆ ಅಷ್ಟೇ ಬರ್ತಾನಂತ ವಿಚಾರ ಮಾಡಬೇಡ್ರಿ. ಯಾರ ಮನೆಯಲ್ಲಿ ನೀಡುವಂಥ ಕೈ ಯಾವ, ಕೊಡುವಂಥ ಗುಣ ಅದ, ಅಂಥವ್ರ ಮನೆ ಮುಂದೆ ಬಂದು ಭಿಕ್ಷಾಂದೇಹಿ ಅಂತ. ಶ್ರೀಮಂತ ಯಾರಂತ ಒಮ್ಮೆಲೆ ಬರಂಗಿಲ್ಲ. ಆದರೂ ಕೂಡ ಆ ಶ್ರೀಮಂತಿಕೆಯನ್ನು ನೋಡಿ ಆ ಭಿಕ್ಷುಕ ಆ ಒಂದು ಶ್ರೀಮಂತನನ್ನ ದೇವೇಂದ್ರ ಇದ್ದಂಗಾದ್ರಿ, ಸ್ವರ್ಗಲೋಕ ಇದ್ದಂಗದ, ದೇವೇಂದ್ರನ ಅರಮನೆ ಇದ್ದಂಗದ. ಇದು ನೀವು ಮನುಷ್ಯರೆಲ್ಲ ದೇವೇಂದ್ರನಿಗೆ ಸಮಾನರು ಅಂತ ಕೊಂಡಾಡ್ತಾನವನು. ಮತ್ತೆ ಅಷ್ಟಕ್ಕೆ ಬಿಡಂಗಿಲ್ಲ. ನಿನ್ನಂಥ ಶ್ರೀಮಂತರು ಯಾರು ಇಲ್ಲ, ನಿನ್ನಂಥ ಭೋಗ ಕೂಡ ಯಾರಿಗಿಲ್ಲ. ನಿನಗೆ ಐಶ್ವರ್ಯ, ಸಂಪತ್ತು, ಲಕ್ಷ್ಮಿ ಮನೆ ತುಂಬ ತೂಗಾಡ್ತಾಳ ಅಂತ ಅನಂತ ಪ್ರಕಾರ ಭಿಕ್ಷುಕ ವರ್ಣನೆ ಮಾಡ್ತಾನೆ. ಯಾಕೆ ವರ್ಣನೆ ಮಾಡ್ತಾನ? ಅವನು ದೇವೇಂದ್ರ ಅಲ್ಲ, ದೇವೇಂದ್ರನಂತ ಭೋಗ ಇಲ್ಲ. ದೇವೇಂದ್ರನ ಭೋಗ ಇವನಿಗಾದೇನು? ಅಲ್ಲಿ ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾ ಸ್ತ್ರೀಯರು, ಅಮೃತಪಾನ ಇಂತಹದ್ದು ಇಲ್ಲದಿದ್ದರೂ ಕೂಡ ಅವನಿಗೆ ದೇವೇಂದ್ರ ಅಂತಾನಂದರೆ ಅವನು ದೇವೇಂದ್ರ ಆತನೇನು? ಆಗೋದಿಲ್ಲ. ಇದರಂತೆ ಈ ಮಹಾವಾಕ್ಯವು ನೀನು ವ್ಯಾಪಕನು, ಸ್ವಯಂ ಪ್ರಕಾಶನು, ಬ್ರಹ್ಮನು ಎಂದು ಹೇಳಬಹುದು. ಆ ಭಿಕ್ಷುಕ ಶ್ರೀಮಂತಿಗೆ ದೇವೇಂದ್ರ ಅಂತ ಹೇಳಿದಂಗೆ ಶ್ರುತಿಗಳು ಕೂಡ ಜೀವಾತ್ಮನಿಗೆ ನೀ ಪರಮಾತ್ಮ ಅಂತ ಹೇಳಿರ್ಬೋದು, ಕೊಂಡಾಡ್ತವ ಅಂತ ನೀನು ಹೇಳಿದರೆ ಈ ಜೀವನು ಬ್ರಹ್ಮನಾಗುವುದಿಲ್ಲ. ಅವನ ಹೆಂಗ ದೇವೇಂದ್ರ ಆಗೋದಿಲ್ಲ, ಇವು ಕೊಂಡಾಡಿದ್ರು ಕೂಡ ಬ್ರಹ್ಮ ಆಗೋದಿಲ್ಲ. ಹಾಗೆ ಆದ್ದರಿಂದ ಈ ವಾಕ್ಯವು ನುತಿಪರವಾಗಿದೆ, ಸ್ತುತಿಪರವಾಗಿದೆ. ವರ್ಣನೆ ಮಾಡೋದು ಸುಮ್ಮನೆ ಒಬ್ಬ ವ್ಯಕ್ತಿನ ವರ್ಣನೆ ಮಾಡಿ ತನಗೇನು ಬೇಕಾಗಿದೆ ಅದನ್ನು ಮಾಡ್ಕೊಂಡು ಹೋಗೋದು. ಅವನಿಗೆ ಭಿಕ್ಷುಕನಿಗೆ ಅಲ್ಲಿ ಅವಶ್ಯಕತೆ ಆದ. ಆದರೆ ಈ ರೀತಿ ವಾದಿ ಶಂಕೆಯನ್ನು ಮಾಡಿ ತತ್ವಮಸಿ ಮಹಾವಾಕ್ಯ ಹಿಂಗೆ ಯಾಕೆ ಹೇಳಿರಬಾರ್ದು ಅಂತ ವಾದಿಗಳಾಗಲ್ಲ, ತರ್ಕವಾದಿಗಳು. ಅದು ಸರಿಯಲ್ಲಪ್ಪ. ಅವರ ಮಾತು, ವಾದಿಗಳ ಮಾತು, ತರ್ಕಗಳ ಮಾತು ಸರಿಯಾದುದಲ್ಲ. ಯಾಕೆಂದರೆ ಭಿಕ್ಷುಕನಿಗೆ ಧನಿಕನಿಂದ ಧನಲಾಭ್ಯವಾಗಬೇಕಾಗ್ಯದ, ಅದಕ್ಕೆ ಅವನ್ನ ಕೊಂಡಾಡ್ತಾನ. ಅದಕ್ಕಾಗಿ ಅಲ್ಲಿ ಅವನು ಸ್ತುತಿಯನ್ನು ಮಾಡಬಹುದು.
ನೀ ದೇವೇಂದ್ರ ಇದ್ದಂಗಿದ್ದಿ ಅಂತ. ಆದರೆ ಈ ವೇದದಲ್ಲಿ ಪ್ರತಿಪಾದನೆ ಮಾಡಿದಂಥ ಪರಮಾತ್ಮನ ಮಹಾವಾಕ್ಯವು ಇದು ಯಾರಿಂದ ಪ್ರತಿಪಾದನೆ ಆಗ್ಯದ? ಪರಮಾತ್ಮನಿಂದ ಪ್ರತಿಪಾದನೆ ಆದಾಗ ಆತ ಜೀವನಿಂದ ಏನಾದರೂ ಒಂದು ದಯ ಅಂತ ಬೇಡುವ ಪ್ರಸಂಗ ಆದಿನವನಿಗೆ ನಿನ್ನಿಂದ ಏನನ್ನ ಕೇಳೋದೇನು ಪರಮಾತ್ಮಗೆ? ಹಾಗಿದ್ದರೂ ಕೂಡ ದಯೆಯಿಂದ ಕೃಪೆಯಿಂದ ಬೋಧ ಮಾಡುತ್ತದೆ ಅಂದರೆ ಇದು ನುತಿಪರವಾದ ವಾಕ್ಯ ಅಲ್ಲಪ್ಪ, ಇನ್ನು ಉದ್ಧಾರದ ವಾಕ್ಯ. ಅದಕ್ಕೆ ಈ ಮಹಾವಾಕ್ಯವನ್ನು ಯಾಕೆ ನಂಬಬೇಕಂದ್ರೆ ಇದಕ್ಕೋಸ್ಕರ ಅಂತ ಮತ್ತೆ ಮುಂದೆ ಹೇಳ್ತಾರೆ. ಕೆಲವರು ಇದು ಔಪಚಾರಿಕ ವಾಕ್ಯ ಅಂತ ಹೇಳ್ತಾರೆ. ಔಪಚಾರಿಕ ವಾಕ್ಯ ಅಂದ್ರೆ ಉಪಚಾರ ಮಾಡೋದಪ್ಪ. ಯಾಕೆ ಉಪಚಾರ ಮಾಡ್ತಾರಂತ ಅವರೇ ಹೇಳ್ತಾರೆ ಗ್ರಂಥದಲ್ಲಿ. ಒಬ್ಬ ವ್ಯಕ್ತಿ ಇರ್ತಾರೆ, ಅವರು ಕೆಲವು ಮಂದಿಗೆ ಹೇಳೋದು ಹಿಂಗೇನೆ, ಅದು ಅಭ್ಯಾಸ ಅಂತಲ್ಲ, ಅಲ್ಲಿ ಒಂದು ಏನೋ ಇರ್ತದಂತ ಅರ್ಥ. ಯಾರು ಆ ಕೆಲಸ ಮಾಡ್ತಾರ ಅಂದ್ರೆ ಆಳನು ಒಲಿದು ಅರಸನು ಎಂದು ಬೋಳಿಸುವಂತೆ ವಾಕ್ಯಾಳಿ ಪೊರಬೊಮ್ಮ ಅದು ತಾನೇ ನೀನೆಂದು ಬೇಡುವುದು ಔಪಚಾರಿಕವೇ ಆಗಿ. ಇದು ಅರ್ಥವಾದದ್ದೂ ಅಲ್ಲ, ಮತ್ತೆ ಇದು ನುತಿಪರ ವಾಕ್ಯನೂ ಅಲ್ಲ ರೀ, ಮತ್ತೆ ಹಿಂಗಿರ್ಬೋದಲ್ಲ ಅಂತ ಶಂಕೆಯನ್ನು ಮಾಡಿದರೆ ಹೇಗೆ? ಆಳು ಅಂದರೆ ಒಬ್ಬ ಮನೆಯಲ್ಲಿ ಕೆಲಸ ಮಾಡುವಂಥ ಸೇವಕ ಅಥವಾ ಸೇವಕಿ. ಗಂಡ್ಮಕ್ಳಿಗೆ ಸೇವಕ ಅಂತಾರೆ, ಹೆಣ್ಮಕ್ಳಿಗೆ ಸೇವಕಿ ಅಂತ. ಆಕೆ ಅಥವಾ ಆತ ಒಲಿದು ಅಂದರೆ ಬಹಳ ಪ್ರೀತಿಯಿಂದ ಆ ಆಳನ್ನ ಅರಸನೆಂದು ನೀನು ಮಹಾರಾಜನಿದ್ದಿ ಅಂತ ಬೆನ್ನ ಮೇಲೆ ಕೈ ಎಳೆದು ಚಬ್ಬಾಸಿ ಅಂತ ಮೈ ಚಪ್ಪರಿಸ್ತಾರೆ. ಯಾರೋ ಅರಸ ಆಳಿ ಅದೇನಂತನ, ನೀನು ರಾಜನಪ್ಪ ನಮ್ಮ ಮನೆಗೆ ಅಂತ. ಈ ರೀತಿ ಚಪ್ಪರಿಸುವಂತೆ, ಕೈ ಎಳೆದು ಚಪ್ಪರಿಸುವಂತೆ ವಾಕ್ಯಾಳಿ ಅಂದ್ರೆ 4 ತಗೋಕಿಲ್ಲಿ ಸಮೂಹಗಳು, 4 ಮಹಾವಾಕ್ಯವಲ್ಲ ಆ ವಾಕ್ಯಗಳು. ನೀನು ಪರಬ್ರಹ್ಮವದು, ನೀನು ಪರಮಾತ್ಮನಿಂದ ಹೇಳ್ತವಲ್ಲ. ಆಳಿಗೆ ರಾಜ ಅಂದರೆ ಅವನು ರಾಜನಾಗಬಲ್ಲನೆ? ಆಗೋದಿಲ್ಲ. ಆದರೂ ಕೂಡ ಅರಸಂತನ ನೀ ರಾಜ ಇದ್ದಂಗೆ ಅಂತ ಅವನಾತನೇನು ರಾಜ. ಅವನಂಗೆ ಮಹಾವಾಕ್ಯ ನೀನು ಪರಮಾತ್ಮ ಇದ್ಯಪ್ಪ ಅಂತ ಹೇಳಿದ್ರೆ ಈ ಜೀವ ಪರಮಾತ್ಮ ಆತನೇನು? ಅವನು ಏನೋ ಕೆಲಸಕ್ಕೆ ಮಾಡಿಸಂಬಕ್ಕೆ ಅನುಕೂಲ ಆದಂತ ಅವನು ಹೊಗಳ್ತಾನ ಅಂತ ಅಂದರೆ ಎಂದು ಅವನು ಅರಸನಾಗನು. ಆಳು ಹಾಳೇ ಹೊರತು ಅರಸನೆಂದಿಗೂ ಆಗಲಾರ. ಇವನು ಆಳೆ, ಅರಸನೇ. ಈ ದೃಷ್ಟಾಂತದಂತೆ ಹೇಳಿರ್ಬೋದು ಮಹಾವಾಕ್ಯ. ಮತ್ತೆ ಯಾಕೆ ನೀನು ಅದನ್ನು ನಂಬಬೇಕು ಅಂತ ಅಂದರೆ, ಆ ಪರಬ್ರಹ್ಮವೇ ನೀನೆಂದು ಹೇಳುವುದಾದರೂ ಹೀಗೆ ಇರುವುದಲ್ಲ. ಹಿಂಗೆ ಆದ ಅಂದರೆ ಸಂಸಾರಿ ದುಃಖಿಯಾದ ಜೀವನಿಗೆ ನೀನು ಆ ಬ್ರಹ್ಮನು ಅಂತ ಹೇಳಿದ್ರೆ ಜೀವನು ಹೋಗಿ ಆ ಬ್ರಹ್ಮನಾಗಬಹುದೇ? ಏನು ಹೇಳಿದ್ರೆ ಬ್ರಹ್ಮ ಆತನೇನು? ಅವನು ದೇವೇಂದ್ರ ಆಗಲಿಲ್ಲ, ಇವನು ಆಳು ಅರಸ ಆಗಲಿಲ್ಲ, ಅದ್ರಂಗ ಜೀವ ಬ್ರಹ್ಮ ಹೆಂಗಾಗ್ತಾನ ಅಂದರೆ ಅದು ಉಚಿತವಲ್ಲ, ಯೋಗ್ಯ ಅಲ್ಲ. ಯಾಕೆ ಯೋಗ್ಯ ಅಲ್ಲ ಅಂದರೆ ಅವನಿಗೆ ಉಪಚಾರದ ಮಾತುಗಳನ್ನು ಆಡಬಹುದು. ಯಾಕೆ ಆಡ್ತಾನ ಅಂದರೆ ತನ್ನ ಕೆಲಸ
ಇನ್ನೂ ಹೆಚ್ಚಿಗೆ ಇವನು ಮಾಡ್ತಾನ, ಉಬ್ಬಿ ಉಬ್ಬಿ ಅಂತೇಳಿ ಹೊಗಳ್ತಾನ ಅವನು. ಅಲ್ಲಿ ರೊಕ್ಕ ನೀಡ್ತಾರಂತ ಅವನು ದೇವೇಂದ್ರಂದ, ಕೆಲಸ ಹೆಚ್ಚಿಗೆ ಮಾಡ್ತಾನ ಇದ್ರಾಗ ಅಂಥೇಳಿ ಈತ ಅರಸ ಅಂದ್ಬಿಟ್ಟ ನೋಡ್ರಿ. ಮನೆಗಿನ ಕೆಲಸಗಾರ ಬರ್ತಾರಲ್ಲ, ನಮ್ಮ ಮನೆಗಿದ್ದಂಗಪ್ಪ, ಮಗಳಿದ್ದಂಗ, ಅಕ್ಕ ಇದ್ದಂಗ, ತಂಗಿ ಇದ್ದಂಗ ಅಂತ ಭಾಳ ಮಂದಿ ಕೊಂಡಾಡ್ತಾರೆ. ಒಂದು 500 ರೂಪಾಯಿ ಪಗಾರ ಹೆಚ್ಚು ಮಾಡಂದ್ರೆ ನಡಿ ಅಂತಾರೆ. ಕೊಂಡಾಡೋದು ಮಾತ್ರ ಬಿಡಂಗಿಲ್ಲ. ಯಾಕಷ್ಟು ಕೊಂಡಾಡ್ತಂದ್ರೆ ಇನ್ನೂ ಇಷ್ಟು ಹೆಚ್ಚಿಗೆ ಉಬ್ಬಿ ಏನಾದ್ರು ಕೆಲಸ ಮಾಡ್ತಾರ, ಅವರಿಂದ ಒಳಗೆ ಉಪಚಾರ ಮಾಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಅವರು ಹೊಗಳಬಹುದು. ಆದರೆ ಆ ಮಹಾವಾಕ್ಯಕ್ಕೆ ಜೀವನಿಂದ ಏನೊಂದು ಕಾರ್ಯ ಮಾಡಿಸಿಕೊಳ್ಳುವ ಅವಶ್ಯಕತೆ ಅದೇನು? ಪರಮಾತ್ಮಗ ನಾವೆಲ್ಲರೂ ಕೊಂಡಾಡ್ತೀವಿ, ಅದು ಏನು ಕೊಟ್ಟಿವಿ ಅಂತ ನಾವು. ಏನು ನೀರು ಕೊಡಲಿಲ್ಲ, ಅನ್ನ ಕೊಡಲಿಲ್ಲ, ನೈವೇದ್ಯ ಕೊಡಲಿಲ್ಲ, ಯಾವುದು ಮುಟ್ಲಿಲ್ಲ ಆತ. ಹೌದಾ? ಮತ್ತು ಯಾರಿಗೆ ಮುಟ್ಟ್ಯದ ಇದು ಅಂದರೆ ಎಲ್ಲ ನಮಗೆ ಮುಟ್ಟ್ಯದ. ಆದರೆ ಹೆಸರು ಪರಮಾತ್ಮಂದು, ಅದರ ಉಸಿರು ಮಾತ್ರ ಎಲ್ಲ ನಮ್ಮದೇ. ಹೀಗಾಗಿ ಈ ವಾಕ್ಯಗಳು ಆಪೇಕ್ಷೆ ಇಲ್ಲದೆ ಹೇಳಿದ ನಿರಾಪೇಕ್ಷ ವಾಕ್ಯಗಳು. ಯಾವುದು ಅಪೇಕ್ಷೆ ಇರಂಗಿಲ್ಲ ನೋಡ್ರಲ್ಲಿ. ಕೊಡ್ತಾರ ಅನ್ನೋದು ಅಪೇಕ್ಷೆ ಇಲ್ಲ, ಬಿಡ್ತಾರ ಅನ್ನೋದು ಅಪೇಕ್ಷೆ ಇಲ್ಲ, ಕೇಳ್ತಾರಂತ ಅಪೇಕ್ಷೆ ಇಲ್ಲ, ಕೇಳಂಗಂತ ಅಪೇಕ್ಷೆ ಇಲ್ಲ, ಕೊಂಡಾಡ್ತಾರಂತ ಅಪೇಕ್ಷೆ ಇಲ್ಲ, ನಿಂದೆ ಮಾಡ್ತಂತ ಅಪೇಕ್ಷೆ ಇಲ್ಲ. ಏನೆಂದು ಅಪೇಕ್ಷೆ ಇಲ್ಲದೆ ಈಶ್ವರನ ವಾಣಿಯಿಂದ ಸ್ತುತಿಯು ಜೀವನಿಂದ ಯಾವ ಕಾರ್ಯದ ಅಪೇಕ್ಷೆಯನ್ನು ಮಾಡಲಾರದು. ಪರಮಾತ್ಮ ನುಡಿದಂಥ ವೇದವಾಕ್ಯಗಳಿಗೆ ಯಾವ ಅಪೇಕ್ಷೆ ಇಲ್ಲ, ನಿರಾಪೇಕ್ಷೆ. ಅದಕ್ಕೆ ಬಸವಣ್ಣಂದ್ರು ಒತ್ತಿ ಒತ್ತಿ ಮಾತು ಹೇಳ್ತಿದ್ರು, ಭಾಳ ಒತ್ತಿ ಹೇಳ್ತಿದ್ರು. ಯಾಕಂದರೆ ಕರುಣ ಸತ್ಕಲೆ, ನಿರಾಸೆ ಶಾಸ್ತ್ರ ಪರಿಣಿತಿ ಅಂತಿದ್ರು. ಯಾಕಂದ್ರೆ ಸಾಕ್ಷಾತ್ ಭರ್ಗವ ನರಾಕೃತಿ ಅಂತ ಇಲ್ಲಿ ಒಂದು ಇಟ್ಟರಲ್ರಿ, ಅದು ವಿಚಾರ ಮಾಡ್ರಿ ನೀವು. ಸಾಕ್ಷಾತ್ ಭರ್ಗವ ನರ ಆಕೃತಿ ಅಲ್ಲಿ ಹೇಳಿದಂಥ ಮಹಾವಾಕ್ಯಗಳನ್ನೇ ಶ್ರುತಿಯೇ ಸ್ಮೃತಿ ಎನಿಸಿ, ಸ್ಮೃತಿಯ ಪ್ರಮಾಣಗಳೇ ಅಖಿಳರ್ಗಿ ಅಂದರು. ಆ ವೇದವಾಕ್ಯಗಳನ್ನೇ ಅಲ್ಲಿ ನಿರಾಕಾರದಿಂದ ಹೇಳಿದ ವೇದವಾಕ್ಯಗಳನ್ನು ಆಕಾರವನ್ನು ತೊಟ್ಟು ಮಾನವನಾಗಿ ಹುಟ್ಟಿ ಮಾನವರಲ್ಲೇ ಬೆಳೆದು ಆ ಮಹಾವಾಕ್ಯದ ಉಪದೇಶವನ್ನು ಮಾಡ್ತಕ್ಕಂಥವನು ಆತನೇ ಈತಲ್ಲ. ಆ ಪರಮಾತ್ಮನೇ ಗುರುನಾಥ ಅಂತ ಎಲ್ಲರೂ ಕೊಂಡಾಡ್ತೀವಿ. ಆದರೆ ಈ ಗುರುನಾಥನು ಕೂಡ ಯಾವ ಅಪೇಕ್ಷೆಯಿಂದ ಹೇಳ್ತಾನಂದರೆ ಅವು ಕೂಡ ಹೆಂಗಂದರೆ ಬೆನ್ನು ಚಪ್ಪಿಸ್ದಂಗೆ, ಅರಸನ ಆಳಿಗೆ ಅರಸ ಅಂದಂಗೆ, ಸಾಮಾನ್ಯ ಮನುಷ್ಯನಿಗೆ ದೇವೇಂದ್ರ ಅಂದಂಗೆ. ಇಲ್ಲಾಂದ್ರೆ ನಿರಾಪೇಕ್ಷದ ಮೇಲೆ ನಿಷ್ಠೂರ ಮಾತಲ್ಲಿ ಏನದ. ಅದಕ್ಕೆ ಅವ್ರು ನಿರಾಸೆ ಅಂತಿಟ್ಟಾರ. ಏನೊಂದು ಆಸೆ ಮಾಡಂಗಿಲ್ಲ, ಏನೊಂದು ಆಸೆ ಮಾಡಂಗಿಲ್ಲ. ನಾವು ಜಗತ್ತಿನಲ್ಲಿ ಏನೊಂದನ್ನು ಆಸೆ ಮಾಡದಿದ್ದರೂ ಕೂಡ ಆ ಈಶ್ವರನಿಗೆ ಇವತ್ತು ಭಕ್ತ ಸಮೂಹದಿಂದ ಆಗಲಿ, ಭಕ್ತರಾಗಲಿ ಅಥವಾ ಜಿಜ್ಞಾಸುಗಳಾಗಲಿ ಅಂತಹ ಪರಮಾತ್ಮನ ಕಾರ್ಯವನ್ನು ಮಾಡೋದು ಜಗತ್ತಲ್ಲಿ ಬಿಟ್ಟರೇನು ಸಾಕಷ್ಟು ಮಂದಿ ಮಾಡ್ತಾರೆ. ಇವೆಲ್ಲ ಧರ್ಮ ಕಾರ್ಯಗಳು ಮಾಡ್ತಾರಲ್ಲ, ಯಾರು ಕಾರ್ಯ ಅವು? ಧರ್ಮ ಕಾರ್ಯ ನಡೀತಾವ ಜಗತ್ತಿನ ಎಲ್ಲೇ ಇರಲಿ. ಆ ಎಲ್ಲ ಕಾರ್ಯಗಳಿಗೆ ಜಗತ್ತು ಪರಮಾತ್ಮ ಏನು ಬೇಡಿಲ್ಲ ಅಂತೇಳಿ ನೀಡೋದೇನು ಬಿಟ್ಟರೇನು? ಪರಮಾತ್ಮ ಸ್ವರೂಪ ಧರ್ಮ ಕಾರ್ಯ ಪುಣ್ಯ ಕಾರ್ಯ ಅಂತ ಮಾಡ್ತಾರೆ. ಅದು ಕೇಳಬೇಕಂತ ಏನಿಲ್ಲ, ಅದು ತಾನಾಗಿ ಅದೇನು ನಡೀತದ. ಆದ್ರೆ ಅವರಿಗೆ ಅದ್ರದ್ದು ಆಶೆ ಇರಬಾರ್ದು. ಅಲ್ಲಿ ಎಲ್ಲಿ ಇರ್ತದ ಅಲ್ಲಿಗೆ ಅದು ಅಷ್ಟಕ್ಕಷ್ಟೇ ಸೀಮಿತ.
ಈ ರೀತಿ ಮಹಾವಾಕ್ಯವು ಔಪಚಾರಿಕವಲ್ಲ. ಇದು ಯಾರನ್ನ ಉಪಚಾರ ಮಾಡಿ ಏನನ್ನ ಪಡಿಬೇಕಂತ ಅಪೇಕ್ಷೆ ಇಲ್ಲ ನೋಡು ಅಂದ್ರು ಅವರು. ಏನಿಲ್ಲ ಅಲ್ಲಿ. ಹಾಗೆ ಇನ್ನು ಕೆಲವರು ಹೇಳ್ತಾರ ಇದು ಉಪಾಸನ ಪರವಾದದ್ದೆಂದು, ಉಪಾಸನ ಪರ ವಾಕ್ಯ ಅಂತ ಕೆಲವು ಮಂದಿ ಹೇಳ್ತಾರೆ. ಹೇಗೆಂದರೆ ಪ್ರತಿಮೆಯಂ ದೇವತಾ ಆಕೃತಿ ಎಂಬವೋಲು ತನ್ನ ಅತಿಶಯಪ ವಾಕ್ಯವದು ಉಪಾಸನ ರತಿಯಲ್ಲವೆಂದು ತಿಳಿ ನೀನು. ಅದರಂತೆ ಉಪಾಸನ ಪರವಾದ ವಾಕ್ಯ ಅಲ್ಲ ಅಂತ ನೀ ತಿಳ್ಕೊ. ಯಾವುದೋ ಮಹಾವಾಕ್ಯವನ್ನ. ಪ್ರತಿಮೆ ಎಂಬಂದ್ರೆ ಉಪಾಸನವಾದಿ ಅವ್ರೇನು ಮಾಡ್ತಾರಂದ್ರೆ ಯಾವುದಾದ್ರೂ ಒಂದು ಮೂರ್ತಿಯನ್ನ, ಯಾವುದಾದ್ರೂ ಮೂರ್ತಿ, ಅದು ಮಣ್ಣಿಂದಿರಬಹುದು, ಕಲ್ಲಿಂದಿರಬಹುದು, ತಾಮ್ರದ್ದಿರಬಹುದು, ಬೆಳ್ಳಿದಿರಬಹುದು, ಬಂಗಾರದಿರಬಹುದು, ಅವರವರ ಯೋಗ್ಯತೆ ಅನುಸಾರವಾಗಿ ಅದರಲ್ಲಿ ಏನು ಮಾಡಿದ್ರು ಅಂದರೆ ಅದು ಯಾವುದೇ ಇರಲಿ, ಅದರ ಬಂಗಾರದ ಮಾಡ್ಯಾರ, ಬಂಗಾರದ ರಾಮನ ಮಾಡ್ಯಾರ, ಬಂಗಾರದ ಕೃಷ್ಣ ಮಾಡ್ಯಾರ, ಬೆಳ್ಳಿ ರಾಮ ಮಾಡ್ಯಾರ, ಬೆಳ್ಳಿ ಕೃಷ್ಣ ಮಾಡ್ಯಾರ. ಅನಂತ ರೀತಿ ಮೂರ್ತಿಗಳನ್ನು ಮಾಡಿ ಆ ಹರಾದಿ ಮೂರ್ತಿಗಳನ್ನು ಮಾಡಿ ಅವುಗಳಿಗೆ ರಾಮ, ಕೃಷ್ಣ, ಗಣಪತಿ, ಶಿವ ಅಂತ ಮೂರ್ತಿಯಲ್ಲಿ ಭಾವನೆ ಮಾಡ್ತಾರೆ. ಈ ಗಣಪತಿ ಕೂಡಿಸವಲ್ಲ, ಗಜಾನನ ಅಂತ ಭಾವಿಸಿ ಮಾಡ್ತಾರೋ ಸುಮ್ಮನೆ ಮಾಡ್ತಾರೆ. ಅದ್ರಾಗ ಏನದ? ಹೌದಿಲ್ಲ. ಆದ್ರೂ ಭಾವ ಏನದ? ಗಣಪತಿನೇ ಅನಂತ ಭಾವ. ಆ ಭಾವಿಸಿ ಕರೆಯುತ್ತಾರೆ ಮತ್ತು ಅವೇ ದೇವರುಗಳೆಂದು ನಂಬಿ ಪೂಜಿಸಿ ಭಜಿಸುತ್ತಾರೆ. ಇವತ್ತು ಗಣೇಶ ಚೌತಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ಗಣೇಶ ಮೂರ್ತಿಯನ್ನು ಪೂಜಿಸಿ, ಅರ್ಚಿಸಿ, ಕೀರ್ತಿಸಿ, ವಂದಿಸಿ ಏನೇನೋ ಮಾಡ್ತಾರಲ್ಲ. ಹೇತಕ್ಕೆ ಹೀಗೆ ದೇವರೆನ್ನುವರಿ ಅಂತ ಕೇಳಿದರೆ ನೀವು ಹೋಗಿ ಇದ್ರಾಗ ಇದೇ ಆದ, ಇದ್ರಾಗ ಇದೇ ಆದ, ಇದ್ರಾಗ ಇದೇ ಆದ, ಇದ್ರಾಗ ಇದೇ ಆದ ಅಂತ ಇದ್ದಕ್ಕಿದ್ದಂಗೆ ಹೇಳಿದರೆ ಇಂಥವಕ್ಕೆ ಯಾಕ ನೀವು ಪೂಜೆಯನ್ನು ಮಾಡ್ತೀರಿ ಅಂತ ಹೇಳಿದರೆ ಇವುಗಳಿಗೆ ದೇವರೆಂದು ಭಜಿಸಬೇಕು ಎಂಬುದಾಗಿ ವೇದ ವಾಕ್ಯದಲ್ಲಿ ಪ್ರಮಾಣ ಆದಂತ ಹೇಳ್ತಾರಿಲ್ಲ. ವೇದವಾಕ್ಯದಲ್ಲಿ ಪ್ರಮಾಣ ಅವ. ಅದಕ್ಕಾಗಿ ಕಲ್ಲು, ಕಟ್ಟಿಗೆ, ಮಣ್ಣು ಯಾವುದಾದ್ರೂ ಕೂಡ ನಾವು ದೇವರಂತ ಪೂಜಿಸ್ತೀವಿ. ಇದಕ್ಕೆ ವೇದದಲ್ಲಿ ವಾಕ್ಯಗಳವ ಅಂತ ಹೇಳಿದರೆ ಇವು ಯಾರ ಪರ ವಾಕ್ಯ? ಇದು ಕರ್ಮಪರ ವಾಕ್ಯ ಅಲ್ಲ, ಉಪಾಸನ ಪರ ವಾಕ್ಯಗಳು. ಉಪಾಸನ ಮಾಡೋರು ಅವರು ವಾಕ್ಯ ಅಂದರೆ ವೇದದಲ್ಲಿ ಮಧ್ಯಮ ಭಾಗ ಏನದ, ಮಧ್ಯದ ಕಾಂಡದಲ್ಲಿ ಉಪಾಸನ ಪರವಾದ ವಾಕ್ಯ ಅಂತ. ಇದನ್ನ ಪ್ರಮಾಣ ಇಟ್ಟುಕೊಂಡೇ ನಾವು ಇವುಗಳನ್ನು ಪೂಜೆ ಮಾಡ್ತೀವಿ ಅಂತ ಅಂದರೆ ಪ್ರತ್ಯಕ್ಷವಾಗಿ ದೇವರಲ್ಲ ಎಂಬುದು ಕಂಡರು. ಪ್ರತ್ಯಕ್ಷವಾಗಿ ಕಾಣ್ತಲ್ಲ ನಿಮ್ಗೆ ದೇವರಲ್ಲ ಅಂತ. ಉಪಾಸನಾ ಕಾಂಡದಲ್ಲಿ ಸದ್ಯ ಅದಲ್ಲ, ಭಾವ ಅದಲ್ಲ. ಪ್ರತ್ಯಕ್ಷ ದೇವರಲ್ಲ, ಉಪಾಸನಾ ಕಾಂಡದಲ್ಲಿ ವಾಕ್ಯ ಅದ. ಆದ ಕಾರಣ ಅದರಲ್ಲಿ ಶ್ರದ್ಧೆಯನ್ನಿಟ್ಟು ಅದಕ್ಕೆ ದೇವರೆಂದು ಹೇಳ್ತೀವಿ ಅಂತ ಅಂತೀವಿಲ್ಲ ನಾವು. ವೇದ ವಾಕ್ಯವು ದೇವರೆಂದು ಹೇಳುವುದರಿಂದ ನಾವು ದೇವರೆಂದು ಭಾವಿಸುತ್ತೇವೆಂದು ಹೇಳುವರು. ಮತ್ತು ವೇದ ವಾಕ್ಯದಲ್ಲಿ ಜ್ಞಾನಕಾಂಡದಲ್ಲಿ ನೀನೇ ದೇವರಂತ ಹೇಳ್ತಾನಲ್ಲ, ಇದನ್ನ ಯಾಕೆ ಒಪ್ಪಬಾರದು? ಅದು ಉಪಾಸನ ಪರ ವಾಕ್ಯವನ್ನ ನಾವು ನಂಬೀವಂತೀವಿ. ಆ ಉಪಾಸನ ಪರ ವಾಕ್ಯವನ್ನ ಹೇಳಿದಂಥ ಪರಮಾತ್ಮ ಬ್ಯಾರೆ ಅಲ್ಲ. ಆ ಪರಮಾತ್ಮ ಹೇಳನ್ರಿ, ನಮಗೆ ಈ ಪರಮಾತ್ಮ ಹೇಳ್ಯಾನ, ಅವರಲ್ಲಿ ಭೇದವ, ಅದಕ್ಕೆ ಆತೊಂದು ಬಿಟ್ಟಿವಿ ಈತೊಂದು ಒಪ್ಪಿವಿ ಅಂತ ಹೇಳ್ಬೋದು. ಒಬ್ಬ ಪರಮಾತ್ಮನೇ ಉಪಾಸನ ಪರ ವಾಕ್ಯವನ್ನು ಹೇಳಿದ, ಅದನ್ನು ಶ್ರದ್ಧೆಯನ್ನಿಟ್ಟು ಪ್ರತ್ಯಕ್ಷ ನಿನಗೆ ಅನುಭವದ ಅಲ್ಲಂತ, ದೇವರಲ್ಲ ಅಂತ ಗೊತ್ತಿದ್ರು ಕೂಡ ದೇವರಂತ ಭಾವನೆ ಮಾಡ್ತಿದ್ದಿ. ಆದರೆ
ಇಲ್ಲಿ ವೇದ ವಾಕ್ಯವು ದೇವರೆಂದು ಹೇಳುವುದರಿಂದ ನಾವು ದೇವರೆಂದು ಭಾವಿಸುತ್ತೇವೆಂದು ಹೇಳುವರು. ಉಪಾಸನಕ್ಕೆ ಮುಖ್ಯವಾಗಿ ನಂಬಿಕೆ ಕಾರಣ ಅಲ್ಲ. ಉಪಾಸನ ವಾಕ್ಯಕ್ಕೆ ಏನು ಕಾರಣ? ಅದು ವೇದವಾಕ್ಯನೇ. ನಂಬಿಕೆ ಕಾರಣ. ಉಪಾಸನಕ್ಕೆ ಮುಖ್ಯವಾಗಿ ನಂಬಿಕೆ ಕಾರಣ ಆಯಿತು. ಇಲ್ಲಿ ವಿಚಾರವಿಲ್ಲ, ನಂಬಿಕೆ ಅದ, ವಿಚಾರ ಇಲ್ಲ. ವಿಚಾರಕ್ಕೂ ನಂಬಿಕೆಗೂ ವ್ಯತ್ಯಾಸ ಅದ. ನಂಬಿಕೆಗೆ ವಿಚಾರಕ್ಕೂ ವ್ಯತ್ಯಾಸ ಅದ. ಸ್ವಾನುಭಾವಕ್ಕೆ ಬಂದದ್ದು ವಿಚಾರದಿಂದ ಬಂದ ನಂಬಿಕೆ. ಸ್ವಾನುಭಾವಕ್ಕೆ ಬರಬೇಕು. ಹೌದು, ಜಾಗ್ರ ಸ್ವಪ್ನ ಸುಸುಪ್ತಿನ ತಿಳಿತಕ್ಕಂಥ ಜ್ಞಾನ ನನ್ನಲ್ಲಿ ಅದ ಅಂತ ಸ್ವಾನುಭವಕ್ಕೆ ಬಂದದಿಲ್ಲ ನನಗೆ. ಅದರಲ್ಲಿ ನಂಬಿಕೆ ಮಾಡವಲ್ಲಿ ನೋಡು. ಅನನುಭವದಲ್ಲಿ ನಂಬಿಕೆ ಇಟ್ಟಿದ್ದಿ. ಹಾಗಾಗಿ ದೇವರಲ್ಲದ ಮೂರ್ತಿಗಳಲ್ಲಿ ದೇವ ಬುದ್ಧಿಯನ್ನುಂಟು ಮಾಡುವಂತೆ. ದೇವರಲ್ಲ. ಯಾಕೆ ದೇವರಲ್ಲ ಅಂದರೆ ಅವಕ್ಕೆ ಪ್ರಾಣ ಇಲ್ಲ ಅಂತ ಅಷ್ಟೆ. ಅವು ಯಾವನಿರಲಿ, ಪ್ರಾಣ ಅವೇನು ಇಲ್ಲ. ಹಾಗಾಗಿ ಈ ಜ್ಞಾನಕಾಂಡದ ಮಹಾವಾಕ್ಯ ಉಪಾಸನ ಪರವಾದ ವಾಕ್ಯ ಅದು. ಇದು ಜ್ಞಾನಕಾಂಡದ ಮಹಾವಾಕ್ಯ. ಬ್ರಹ್ಮನಲ್ಲದ ಜೀವನಲ್ಲಿ ಬ್ರಹ್ಮ ಬುದ್ಧಿಯನ್ನುಂಟು ಮಾಡುವ ಮಹಾವಾಕ್ಯವು ಉಪಾಸನ ಪರವಾಗುತ್ತದೆ ಎಂದು ಶಂಕೆಯನ್ನು ಮಾಡಿದರೆ ಅವು ಹೆಂಗೆ ಹೇಳುವ ವಾಕ್ಯ ಅದರಂಗೆ ಇಲ್ಲಿ ಜೀವನ ಕೂಡ ಹೇಳಿರ್ಬೋದು. ಈ ಜ್ಞಾನಕಾಂಡದಲ್ಲಿ ಬ್ರಹ್ಮನ ಅಲ್ಲದವನು ಕೂಡ ಬ್ರಹ್ಮ, ದೇವರಲ್ಲೂ ಕೂಡ ದೇವರಂತ ಭಾವ ಅದಲ್ಲ. ಅದರಂಗ ಬ್ರಹ್ಮ ಅಲ್ಲದಿದ್ದರೂ ಕೂಡ ನೀ ಬ್ರಹ್ಮ ಅಂತ ತಿಳ್ಕೊ, ಭಾವನ ಮಾಡು ಅಂತ ಹೇಳುವ ವಾಕ್ಯ ಇರಬಹುದು ಅಂತ ತಿಳ್ಕೊಬೇಡ. ಯಾಕಂದರೆ ಇದು ಅನುಚಿತವಾಗಿದೆ, ಇದು ಉಚಿತವಲ್ಲ. ಹೀಗೆ ಅರ್ಥವನ್ನು ಮಾಡುವುದು ಅನರ್ಥವಾಗಿದೆ. ಅನರ್ಥ ಆಯ್ತು ನೋಡ್ರಿ. ಅನರ್ಥ ಅಂದ್ರೇನು? ಭಾಳ ಕಷ್ಟಪಟ್ಟು ಹೋಗ್ಯಾನ ಎಲ್ಲಿಗೆ. ನೀವು ಗುಡೇಬಲ್ಲೂರು ಜಾತ್ರೆಯಲ್ಲಿ ನೋಡಿರ್ಬೇಕು, ಆಲ್ಗಂಬರಿತಾರಲ್ಲ, ಅಲ್ಲಿ ತುಟ್ಟ ತುದಿಯಲ್ಲಿ ಹೋಗ್ಬೇಕಲ್ಲ. ಕೆಳಗ 8 ಮಂದಿ, 8 ಮಂದಿ ಮೇಲೆ 6 ಮಂದಿ, 6 ಮಂದಿ ಮೇಲೆ 4 ಮಂದಿ, 4 ಮಂದಿ ಮೇಲೆ 3 ಮಂದಿ, 3 ಮೇಲೆ 2, ಕೊನೆಗೆ ಒಬ್ಬನ ಏರಿ ಹಿಂಗೆ ಕೈ ಹಾಕಬೇಕು ಅಂದ್ರೆ ಅಲ್ಲಿಂದ ಜಾರಿ ಬಿಡ್ತಾರ ನೋಡ್ರಿ. ಏನಾಯ್ತು? ಅನರ್ಥ ಆಯ್ತಿಲ್ಲ. ತುಟ್ಟ ತುದಿಗೆ ಹೋಗಿ ಕೆಳಗೆ ಬಿದ್ದ. ಆ ತುಟ್ಟ ತುದಿ ಮುಟ್ಟಿದ್ರೆ ಅದು ಸಾರ್ಥಕ ಆಗ್ತಿತ್ತು. ಅದರಂತೆ ಉಪಾಸನೆ ಪರ ವಾಕ್ಯಗಳು ಯಾರಿಗೆ ಹೇಳಿರ ತಮ್ಮಂದ್ರೆ ಮಂದ ಬುದ್ಧಿ ಉಳ್ಳವರಿಗೆ. ಉಪಾಸನೆ ಪರ ದೇವರು ಇಲ್ಲ ಅಂತಕ್ಕಂಥ ಮಂದಿನೇ ಬಹಳ ಅಲ್ಲ. ದೇವರಂದ್ರೆ ಇಲ್ಲಾನ ಅಂತ ಅನ್ನೋ ಜನನೇ ಬಹಳ ಜಗತ್ತಿನಲ್ಲಿ. ಅಂಥ ಮಂದ ಬುದ್ಧಿ ಉಳ್ಳವರಿಗೆ ಸಂಸ್ಕಾರವನ್ನು ಕೊಡೋದಕ್ಕೋಸ್ಕರವಾಗಿ ದೇವತಾ ಭಾವನ ರೂಪ ಸಂಸ್ಕಾರ ಉಂಟು ಮಾಡಿದವು. ದೇವತಾ ಭಾವರೂಪ. ಅದಕ್ಕೆ ನಾವು ಮೊದಲದ್ದು ಹೇಳ್ತೀವಿ, ಬಿಡ್ಬಾಡ್ರಿ ಪರಂಪರಾ ಸಾಧನಗಳಂತ. ಪರಂಪರಾ ಸಾಧನಗಳು ಅವೇನು ಕಡಿಮೆ ಇಲ್ಲ, ಅವು ಮಾಡ ಬರಲಾದವ್ರಿಗೆ ಏನಾಗೋದಿಲ್ಲ ಅಂತಿಲ್ಲಿ. ಹೀಗೆ ದೇವರಲ್ಲದ ಮೂರ್ತಿಗಳಲ್ಲಿ ಶ್ರದ್ಧಾ ಮೂಲಕ ದೇವತೆಯ ಬುದ್ಧಿಯನ್ನು ಮೂಡಿಸುತ್ತದಲ್ಲಿ. ಇಲ್ಲಿ ದೇವರ ಆರಂತ ಭಾವ ಬರ್ತದೆ ನೋಡ್ರಿ. ಮನೆಗಿದ್ದವರು ದೇವರು ಹೋದ್ರೆ ಎಷ್ಟು ಆನಂದ ಆಗ್ತದ. ಯಾಕೆ ಇಲ್ಲೊಬ್ಬರು ದೇವರ ಆರ, ಒಂದು ಶಕ್ತಿ ಆದ ಅಂತ ಭಾವನೆಯಿಂದ ಮನಸ್ಸು ಪರಿವರ್ತನೆ ಆಗ್ತದ. ಅದೇ ರೀತಿ ಆ ವಾಕ್ಯವನ್ನು ನಂಬಿ ಉಪಾಸನೆಯನ್ನು ಮಾಡುವವನಿಗೆ ಫಲವೂ ಆಗುವುದುಂಟು. ಉಪಾಸನದಲ್ಲಿ ಫಲ ಆದ ಇಲ್ಲಂತಲ್ಲ. ಅದು ಯಾವ ಫಲ ಆದ ಅಂದರೆ ಅದು ಮೋಕ್ಷ ಫಲ ಒಂದು ಬಿಟ್ಟು ಉಳಿದ ಫಲ ಅವ. ಎಲ್ಲದಕ್ಕೂ ಫಲ ಉಂಟು, ಇಲ್ಲಂತಲ್ಲ. ಇಲ್ಲಿ ನಡೆದದ್ದು ಯಾವುದು? ಗುರು ಶಿಷ್ಯರದು ಇದು. ಇಲ್ಲಿ ದೇವರ ಗುಡಿದು ಮನೆ ವಿಚಾರ ಅಲ್ಲ.
ಇದು ಅತ್ತೆ ಸೊಸೆ ಮಾತಲ್ಲ, ಅಣ್ಣ ತಮ್ಮರ ಜಗಳ ಅಲ್ಲಿದು, ಗುರು ಶಿಷ್ಯರ ಮಾತುಗಳು. ಹಾಗಾಗಿ ಪ್ರತ್ಯಕ್ಷವಾಗಿ ದೇವರಲ್ಲಂದು ತಿಳಿದರೂ ದೇವರೆಂದು ತಿಳಿ ಅಂತ ಅಲ್ಲಿ ಹೇಳಿದರು. ಯಾಕಂದರೆ ನೋಡಪ್ಪ, ನಿನ್ನ ಕಲ್ಯಾಣ ಆಗ್ತದ, ನಿನಗೆ ದೇವರು ಒಳ್ಳೇದು ಮಾಡ್ತಾನ, ಬರುವ ವರ್ಷದಲ್ಲಿ ನಿನ್ನ ಕಂಟಕ್ಕೆಲ್ಲ ನಿವೃತ್ತಿ ಆಗ್ತಾವ, ನಿನಗೆ ಇರ್ತಕ್ಕಂಥ ಬಡತನ ಹೋಗ್ತದ, ವಿದ್ಯೆ ಪ್ರಾಪ್ತಿ ಆಗ್ತದ, ಬುದ್ಧಿ ಬಲಿತದ, ಅದಕ್ಕೆ ದೇವರಲ್ಲಿ ವಿಶ್ವಾಸವನ್ನು ಇಡು, ಕಲ್ಯಾಣ ಆಗ್ತದಂತ ಮಹಾವಾಕ್ಯಗಳು ಬಲಾತ್ಕಾರದಿಂದ ಆದರೂ ದೇವತಾ ಬುದ್ಧಿಯನ್ನು ಉಂಟು ಮಾಡ್ತಾವೆ ನೋಡ್ರಿ. ಈಗ ಸಣ್ಣ ಮಕ್ಕಳಿಗೆ ದೇವರಂದ್ರೆ ಏನು ಗೊತ್ತದೇನು? ಮತ್ತು ಆ ದೇವರ ಆನಂತ ನಾವು ಬಲಾತ್ಕಾರದಿಂದ ಅವರ ಮಕ್ಕಳಿಗೆ ಹೇಳಿ 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 ದೇವರ ಆನಂತ ಕಲ್ಪನೆ ತಂದಿವಿಲ್ಲ. ಅವು ಬಹಳ ಸಂಸ್ಕಾರ ಕೊಡೋದ್ರಿಂದ ದೇವತಾ ಬುದ್ಧಿ ಬರ್ತದ. ಆ ಮಾತು ಸರಿ, ಅಲ್ಲಿ ಸರಿ. ದೇವರಿಲ್ಲ ಅನ್ನೋವನಿಗೆ ದೇವತಾ ಬುದ್ಧಿ ಬಂತು, ದೇವರ ಆನ. ಅದರಂತೆ ಈ ಜ್ಞಾನಕಾಂಡ ಪಠಿತವಾದ ಮಹಾವಾಕ್ಯವು ಒಂದರಲ್ಲಿ ಇನ್ನೊಂದು ಬುದ್ಧಿಯನ್ನು ಉಂಟು ಮಾಡುವುದಲ್ಲ. ಇಲ್ಲದ ಬುದ್ಧಿ, ದೇವತೆಗಳಲ್ಲಿ ಇಲ್ಲದ ಬುದ್ಧಿ ದೇವತಾ ಬುದ್ಧಿಯನ್ನು ಉಂಟು ಮಾಡಿದಂಗೆ ಅಲ್ಲ ಇದು. ಯಾಕಲ್ಲಂದ್ರೆ ಕಿಂತು ಬ್ರಹ್ಮನಾದ ಜೀವನಿಗೆ ಬ್ರಹ್ಮನಿದ್ದೆ ಅಂತ ಹೇಳ್ತದ. ದೇವ್ರ ಅಲ್ಲದಕ್ಕೆ ದೇವರಂತ ನೀನು ಬಲಾತ್ಕಾರದಿಂದ ಹೇಳಿದಲ್ಲಿ. ಆದ್ರೆ ಮಹಾವಾಕ್ಯ ಬ್ರಹ್ಮನಲ್ಲದ ಜೀವನಿಗೆ ಬ್ರಹ್ಮನಂತ ಹೇಳಿಲ್ಲ, ಅವನ ಬ್ರಹ್ಮನಿದ್ದದಕ್ಕಾಗಿ ನೀನೇ ಬ್ರಹ್ಮ ಅಂತ ಹೇಳಿತು. ಅಂದಾಗ ನಾನು ಬ್ರಹ್ಮನಾಗಿದ್ದು ನಾನು ಬ್ರಹ್ಮನಲ್ಲ ನಾವು ತಿಳ್ಕೊಂಡಿವಲ್ಲ, ಬ್ರಹ್ಮ ಅಲ್ಲೇ ನಾನು, ಅದು ದೇವರಲ್ಲ, ನಾವು ದೇವರನ್ನು ತಿಳ್ಕೊಂಡಿವಿ. ಅದು ಏನು ತಿಳ್ಕೊಂಡಿಲ್ಲ, ಅದು ಏನು ತಿಳ್ಕೊಂಡಿಲ್ಲ. ನೀನು ಭಕ್ತ ಅಂತಲೂ ತಿಳ್ಕೊಂಡಿಲ್ಲ, ನಾ ದೇವರಂತನೂ ತಿಳ್ಕೊಂಡಿಲ್ಲ. ನಿನ್ನ ಭಾವನೆಯೇ ನಿನಗೆ ಫಲವನ್ನು ಕೊಡ್ತಾವ. ಆದರೆ ಇವನಿಗೆ ವಿವೇಕವನ್ನು ಹೇಳಿ ಅವನಿಗೆ ಅವಿವೇಕದಿಂದ ಜೀವಾತ್ಮ ಏನಾಗನ ನಾನು ಬ್ರಹ್ಮಲ್ಲ ಅಂತ ತಿಳ್ಕೊಂಡಾನ. ಹೆಂಗ ಹುಡುಗ ಅದು ದೇವರಲ್ಲ ಅಂತ ತಿಳ್ಕೊಂಡಲ್ಲ, ಆದರೂ ಕೂಡ ಅದು ದೇವರು ಅಂತ ಬಲಾತ್ಕಾರದಿಂದ ಹೇಳಬೇಕಲ್ಲಿ. ಆದರೆ ಇಲ್ಲಿ ಅವಿವೇಕದಿಂದ ಭಾವಿಸನ ನಾನು ಹುಟ್ಟವನು ಸಾಯವನು ದೇಹ ನಾನು ಅಂತ ತಿಳ್ಕೊಂಡಾನ. ಇವನಿಗೆ ಮಹಾವಾಕ್ಯವು ವಿವೇಕವನ್ನು ಹೇಳಿ, ಅಲ್ಲಿ ಹುಡುಗ ಹೆಂಗ ಬುದ್ಧಿ ಹೇಳಿತ್ ನೋಡಿ, ಅಲ್ಲಿ ಉಪಾಸನ ವಾಕ್ಯದಲ್ಲಿ ಅವನ ಅವಿವೇಕವನ್ನು ದೂರ ಮಾಡಿ ಬ್ರಹ್ಮನಲ್ಲಿಯೇ ಬ್ರಹ್ಮ ಬುದ್ಧಿಯನ್ನು ಮೂಡಿಸುತ್ತದೆ. ಏನಾಯಿತು? ದೇವರಲ್ಲಿ ದೇವ ಬುದ್ಧಿಯನ್ನು ನುಡಿಸಲಿಲ್ಲ, ಬ್ರಹ್ಮನಲ್ಲೇ ನೀ ಬ್ರಹ್ಮ ಬುದ್ಧಿ ಅಂದ್ರೆ ಏನು? ನೀ ಮರೆತಿದ್ದಿ ವಿಚಾರದಿಂದ ತಿಳಿಸುವಂತ ಅರ್ಥ ಮಾಡೋದಿಲ್ಲ, ಮರೆತವಿಲ್ಲ ನಾವು. ಹಾಗಾಗಿ ಆದ್ದರಿಂದ ಮಹಾವಾಕ್ಯಗಳು ಉಪಾಸನ ಪರ ವಾಕ್ಯ ಅಲ್ಲ. ಇವು 4-5 ದೃಷ್ಟಾಂತ ಹೇಳಿದ್ವಲ್ಲ, ಅದ್ರಂಗೆ ಯಾವೂ ಅಲ್ಲ ನೋಡೋಂದ್ರು. ಕಿಂತು ಮತ್ತೇನೆಂದರೆ ಯಥಾರ್ಥವಾಗಿ ಬ್ರಹ್ಮನಾದ ಜೀವನಲ್ಲಿಯೇ ಬ್ರಹ್ಮ ಬುದ್ಧಿಯನ್ನು ಉಂಟು ಮಾಡುತ್ತದೆ. ಹತ್ತನವನು ನಾನು ಅಲ್ಲ ಅಂತ ತಿಳ್ಕೊಂಡವನಿಗೆ ನೀನೇ ಹತ್ತನವನೊಂದು ಹೇಳಿದಂಗಾಯ್ತು. ಹತ್ತನವನು ತಂದ್ಕೊಟ್ರೇನು? ಮತ್ತೆ ನೀವು ಮರ್ತದ್ದಿ ನೀನೆ ಅಂತ ಬಡದು ಹೇಳಿದೆ, ಹತ್ತು ನೀನೆ ನೋಡು ಅಂತ. ಅದಂಗೆ ನೀವು ಮರ್ತದ್ದಿ ಜೀವ ನಾನಂತ ತಿಳ್ಕೊಂಡದೆ, ಎಲ್ಲೋ ನೀ ಪರಮಾತ್ಮನಿದ್ದೆ ಅಂದ್ರು ಆ ವಾಕ್ಯಗಳು. ಇದ್ದಕ್ಕಿದ್ದಂಗೆ ಹೇಳಿದ್ರಿಲ್ಲ. ಇಲ್ಲದವನಿಗೆ ಹತ್ತನವಂತ ಹೇಳಿಲ್ಲ, ಇದ್ದವನು. ಮತ್ತು ಇಲ್ಲಿನೂ ಇಲ್ಲಂತ ಜೀವನಿಗೆ ಬ್ರಹ್ಮ ಅಂತ, ಇಲ್ಲಂತ ಬ್ರಹ್ಮನಿಗೆ ಬ್ರಹ್ಮ ಅಂತ ಹೇಳಿಲ್ಲ, ಎದ್ದಂತ ಬ್ರಹ್ಮನಿಗೆ ಬ್ರಹ್ಮ ಅಂತ ಹೇಳಿದ್ರು. ಎದ್ದಂತ ಬ್ರಹ್ಮನಿಗೆ ಬ್ರಹ್ಮ. ಆದ್ದರಿಂದ ಮಹಾವಾಕ್ಯಗಳು ಜ್ಞಾನ ಕಾಂಡಾಂಗತ ಮಹಾವಾಕ್ಯ
ಇಲ್ಲಿ ಜ್ಞಾನಕಾಂಡದ ಮಹಾವಾಕ್ಯಗಳಪ್ಪ. ಇಲ್ಲದೆ ಹೋದರೆ ಈ ಮಹಾವಾಕ್ಯಗಳು ಉಪಾಸನ ಪರಗಳಾದರೆ ವೇದದಲ್ಲಿ ಜ್ಞಾನಕಾಂಡವೇ ಇಲ್ಲದಂತಾದೀತು. ಇಲ್ರಿ ಅಲ್ಲೇ ಉಪಾಸನ ಪರ ವಾಕ್ಯನೇ ಲಾಸ್ಟ್ ಅಂತ ಹೇಳಿದ್ರೆ ವೇದದಲ್ಲಿ 3ನೆಯ ಜ್ಞಾನಕಾಂಡ ಕಿತ್ತು ಹಾಕ್ಬೇಕಾಗಿತ್ತು. ಯಾಕಿರ್ಬೇಕಾಗಿತ್ತು? 2ನೇ ಪಾಯಿಂಟ್ ಮೆಟ್ಟಿಲಿಗೆ ಆರಾಮ್ ಮನೆಗೆ ಬರ್ತಾನಂದ್ರೆ 3ನೇ ಪಾಯಿಂಟಿಗೆ ಯಾಕೆ ಇಡ್ತಾರೆ? ವಿಚಾರ ಮಾಡ್ರಿ. 2ನೇ ಪಾಯಿಂಟಿಗೆ ಅಷ್ಟಕ್ಕೆ ಸರಳವಾಗಿ ಮನೆಗೆ ಹೋದ್ನಿ ಅಂದ್ರೆ 3ನೇ ಪಾಯಿಂಟಿಗೆ ಯಾಕೆ ಇಡ್ತಾರೆ? ತಲೆ ಕೆಟ್ಟದನ ಅಲ್ಲಿ? ಅದು ಕಿತ್ತು ಹಾಕ್ಬೇಕಿಲ್ಲ. ಅದ್ರಂಗ ಉಪಾಸನ ಪರದಿಂದನೇ ಬ್ರಹ್ಮ ಆಗಂಗಿದ್ರೆ ವೇದದ 3ನೇ ಮೆಟ್ಟಲು ಜ್ಞಾನಕಾಂಡ ಕಿತ್ತು ಹಾಕ್ಬೇಕಾಗಿತ್ತು. ಹಾಗಾಗಿ 2 ಕಾಂಡಗಳು ಉಂಟು ಅಂತ ಹೇಳ್ಬೋದಾಗಿತ್ತು. 3 ಅವಂತ ಯಾಕೆ ಹೇಳ್ತಿದ್ರು? ಹೀಗೆಂದರೆ ಶ್ರುತಿಗೂ ಆಚಾರ್ಯರ ಅನುಭವಕ್ಕೆ ವಿರೋಧ ಆಗ್ತದೆ ನೋಡು. ನೀನು ಇದನ್ನ ಸತ್ಯ ಅಂತ ಒಪ್ಪದೇ ಇದ್ದರೆ ಶ್ರುತಿ ವಾಕ್ಯಕ್ಕೂ ನೀನು ಅಪಚಾರ ಮಾಡಿದಂಗ, ಆಚಾರ್ಯರ ಮಾತಿಗೂ. ಆಚಾರ್ಯರಂದ್ರೆ ಪಂಡಿತರಂದ್ರೆ ಸಂತರಂದ್ರೆ ಶರಣರಂದ್ರೆ ಜ್ಞಾನಿಗಳಂದ್ರೆ ಅವರ ಮಾತಿಗೂ ನೀವು ವಿರೋಧವಾದಿ. ಆದ್ದರಿಂದ ಮಹಾವಾಕ್ಯವು ಇದೇನಾಗಿದೆ ಅಂದರೆ ಪುರುಷ ತಂತ್ರಾತ್ಮಕ ಉಪಾಸನ ಪರವಾತಿ ಅಲ್ಲ, ಎದ್ದಂತೆ ಹೇಳುವ ವಸ್ತುತಂತ್ರ, ಯಾವುದನ್ನು ತೋರಿಸೋದಲ್ಲ. ಎದ್ದದ್ದನ್ನು ನೀವು ಮಾಡ್ತದ್ ನೋಡಂತ ಹೇಳ್ದ. ಕೈ ಮುತ್ತಿಕ ನಾಯಿ ಅಂತ ಹೇಳ್ತಾರೆ. ಅದಕ್ಕೆ ಬಹಳಷ್ಟು ಪ್ರಮಾಣ ಕೊಟ್ಟಾರ, ನೀವೆಲ್ಲ ಕೇಳಿರಿ. ಒಬ್ಬಾಕಿ ಸ್ನಾನ ಮಾಡುವಾಗ ಪ್ರತಿನಿತ್ಯ ಆಭರಣಗಳನ್ನು ಬಿಚ್ಚಿ ಎಲ್ಲೋ ಇಟ್ಟು ಸ್ನಾನ ಮಾಡ್ತಿದ್ರು. ಆಮೇಲೆ ಮತ್ತೆ ಕೊರಳಗೆ ಧಾರಣ ಮಾಡ್ತಿದ್ರು. ಒಂದಿನ ಏನಾಯ್ತು, ತಾನೇ ಸಾಮಾನು ಎಲ್ಲ ಬಿಚ್ಚಿ ಇಟ್ಟಾಳ. ಸ್ನಾನಗಿನ ಎಲ್ಲ ಆಗ್ಯದ. ಮುಗಿದ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೆನಪಾಗ್ಯದ. ಮನೆಗೆ ಹುಡುಕಾಡ್ತಾಳ, ಅವು ಸಿಗವಲ್ತು. ಅದ್ರಾಗೆಲ್ಲ ಬಿಚ್ಚಿಟ್ಟು ಸಿಕ್ಕವು. ಆದರೆ ಇನ್ನೊಂದು ವಸ್ತು ಸಿಗಲಿಲ್ಲ. ಮೂಗಿನಲ್ಲಿ ಮುತ್ತು ಸಿಗಲಿಲ್ಲ. ಆಭರಣ ಎಲ್ಲ ಎಲ್ಲಿಟ್ಟಿಲ್ಲೋ ಗೊತ್ತಿತ್ತು. ಆಕೆ ದಿವಸ ಇಲ್ಲೇ ಇಡ್ತೇನೆ ಅಂತ ಗೊತ್ತಿತ್ತು. ಮತ್ತೆ ಹಾಕಿಡೋದು ಮತ್ತೆ ಬಿಚ್ಚಿಡೋದು, ಅದೇನು ಸಂಶಯ ಇದ್ದಿಲ್ಲ. ಆದರೆ ಸ್ನಾನ ಮಾಡುವಾಗ ಬಟ್ಟೆ ಹುಟ್ಕೊಂಡು ಎಲ್ಲ ಆದಮೇಲೆ ಮೂವಿನಲ್ಲಿ ಮುತ್ತೇನಾಯಿತು, ಅದು ಜಾರಿತು. ಆವಾಗ ಕರಡಿ ನೋಡ್ಕೊಂಡು ಮೂವಿನಾಗ ಮುತ್ತಿಲ್ಲ, ಮೈ ತುಂಬ ಎಲ್ಲ ಆಭರಣ, ಮುತ್ತು ಕಾಣಬಲ್ತು. ಮುತ್ತಂತ ಯಾರು ಬಿಚ್ಚಿಡಂಗಿಲ್ಲ ನೋಡು. ಆವರಣ ಬಿಚ್ಚಿಡ್ತಿದ್ಲು, ಅಲ್ಲಿ ಸಿಕ್ಕು ಮುತ್ತು ಬಿಚ್ಚೇ ಇಲ್ಲ, ಮುತ್ತು ಕಳಿತು ಅಂತೇಳಿ ಆಕೆ ಹುಡುಕಾಡಕತ್ತಿದ್ಲು. ದುಃಖನೂ ಆಯಿತು, ಸಿಗಲಿಲ್ಲ. ಅಲ್ಲಿ ನೋಡಿದ್ಲು, ಇಲ್ಲಿ ನೋಡಿದ್ಲು, ಇಲ್ಲಿ ಬಿಚ್ಚಿಟ್ಟಿನೇನು, ಮರ್ತನೇನು, ಸ್ನಾನ ಮಾಡಕ್ಕೆ ಬಿತ್ತೇನು ಅಂತ ಬಸ್ಸೆಲ್ಲ ಹುಡುಕಾಡಲ್ಲ ಪಾಪ. ಮತ್ತೆ ಹೊರಗೆ ನೀರು ಹೋಗ್ತವೆ, ಅಲ್ಲಿನೂ ಕೂಡ ನೋಡಲಿ ನೀರಿನಾಗಿನ ಜಾರಿ ಹೋಗಿದ ಹಿಂದಕ್ಕಂತ ಎಲ್ಲಿ ಸಿಗಲಿಲ್ಲ. ಆಮೇಲೆ ಮತ್ತೆ ಅದೇ ಇದ್ರಾಗ ಕುಂತಿದ್ಲು. ಯಾರೊಬ್ಬ ಆಪ್ತ ಪುರುಷರು ಬಂದರು. ಆಕೆ ತಿರ್ತಿರಿಗೆ ಮೂವಿನ ಕಡೆ ಬಟ್ಟೋತಿತ್ತು. ಹಿಂಗೆ ಹೋಗೋದು ದುಃಖ ಮಾಡೋದು, ಹೋಗೋದು ದುಃಖ ಮಾಡೋದು. ಯಾಕಮ್ಮ ಹಿಂಗೆ ಯಾಕೆ ಮಾಡ್ತೆ ಅಂತ ಕೇಳಿದ್ರು ಅವರು. ಇಲ್ಲ, ಇವತ್ತು ನಾನು ಸ್ನಾನ ಮಾಡೋದಕ್ಕಿಂತ ಮುತ್ತು ಮೂಗಿನಾಗ ಇತ್ತು, ಸ್ನಾನ ಮಾಡಿ ಬರೋದ್ರಾಗ ಮುತ್ತು ಕಳೆದೋಗ್ಯದ. ಮುತ್ತ ಇದಕ್ಕೆ ಸಂಶಯ ಬರ್ತದೆ. ಕೆಲವು ಮಂದಿಗೆ ಭಾಳ ಸಂಶಯ ಮಾಡ್ತಾರೆ. ಅದು ಯಾಕಂದ್ರೆ ಮುತ್ತೈದಕ್ಕೂರು ಹೋಗಳಂತ ಅವರು. ಹಾಗಾಗಿ ತಾಳಿ ಜಾರಿದ್ರೆ, ತಾಳಿ ಕಳೆದ್ರೆ ಅದು ಸಹಜವಾಗಿ ಯಾವ ಮೊದಲಿಂದ ಹಿಂಗಾಗಿದಂದಾಗ ಆತ ಗಣಮಾಗಿದ್ದ ಬಂದತ್ತ. ದಿಟ್ಟಿಸಿ ನೋಡಿದ, ಮುತ್ತೊಮ್ಮೆ ಹಿಂಗೆ ನೋಡಿದ್ರಾಗ ಆಕೆ ಮುತ್ತು ಜಾರಿ ಸೆರಗಿನಲ್ಲಿ ಬಿದ್ದಿತ್ತು, ಸರಿಗೆ ಅಂಟಿತ್ತು. ಆವಾಗ ನೇರವಾಗಿ ಇಲ್ಲಮ್ಮ ಮುತ್ತು ಇಲ್ಲೇ ಆದಲ್ಲ ಅಂದ. ಎಲ್ಲಿ ಅದ ಅನ್ಲಕ್ಕ, ಇಲ್ಲೇ ಆದಮ್ಮ ಅಂತ ಮುಟ್ಟಿ ತೋರಿಸ್ಬೇಕಂದ್ರೆ ಹೆಣ್ಮಗಳು ಮುಟ್ಟಕ್ಕೆ ಬರಂಗಿಲ್ಲಲ್ಲ, ಎದೆ ಮೇಲೆ ಬಿದ್ದದ. ಆವಾಗ ಕನ್ನಡಿ ತಗೊಂಡು ಬಂದು ಎದುರಿಗೆ ಇಟ್ಟ. ಇಲ್ಲಿ ನೋಡಮ್ಮ ಎದೆ ಮೇಲೆ ಅಂದ. ಅಯ್ಯಪ್ಪ ಇಲ್ಲೇ ಆದ ಅಂದ್ಲು. ಅದೇ ಮುತ್ತು ಹೊಸ್ದಾಗಿ ಕೊಟ್ಟನೇನು ಅವನು.
ಅಲ್ಲೇ ಆಕೆ ಕಳ್ದಂಗಾಗಿತ್ತು. ಆ ಮುತ್ತು ಇಲ್ಲೇ ಆದಂತ ಇದ್ದಕ್ಕಿದ್ದಂಗೆ ಹೇಳಿದ್ನಿಲ್ಲ, ಇಲ್ಲೇ ಆದಂತ ಹೊಸದಾಗೇನು ಕೊಡಲಿಲ್ಲ. ಅದಂತೆ ಪರಮಾತ್ಮ ಮಹಾವಾಕ್ಯ ನಮ್ಮನ್ನು ಹೊಸದಾಗಿ ಬ್ರಹ್ಮನೇನು ಮಾಡಿಲ್ಲ. ಬ್ರಹ್ಮ ಅಲ್ಲ ಅಂತ ತಿಳ್ಕೊಂಡೀವಿ. ಶಾಸ್ತ್ರವೆಂಬ ಕನ್ನಡಿಯನ್ನು ಹಿಡಿದು ಅಂತರಂಗದ ಒಳಗೋಗಿ ನೀನು ಇಲ್ಲೇ ಬ್ರಹ್ಮ ನೀನಿದ್ದೆ ನೋಡಂದ. ಎಲ್ಲಿ ನಿಂದ ನಿದ್ದೆಗೆ ನೀನಿದ್ದೆ ಅಂದ್ಬಿಟ್ಟ. ಹೌದಲ್ಲ ಅಂದ್ಬಿಟ್ರು ನೋಡ್ರಿ. ಹಾಗಾಗಿ ಇದು ವಸ್ತುತಂತ್ರ ಆಗಿದೆ ವಿನಃ ಪುರುಷ ತಂತ್ರಾತ್ಮಕವಾದ ವಾಕ್ಯ ಅಲ್ಲ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಈಗ ಸ್ವಲ್ಪ ವಿಚಾರ ಮಾಡಿದ್ರೆ ದೇವತೆಗಳಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಉಪಾಸನ ಪರ ಅದಕ್ಕೆ ಫಲ ಉಂಟು. ಮೋಕ್ಷ ಇಲ್ಲ ನೋಡ್ರಿ, ಅಗತ್ಯ ಇಲ್ಲಿ ಮೋಕ್ಷ. ಆದ್ರೂ ಕೂಡ ಅವರು ಉಪಾಸನ ಅಂದ್ರೆ ನೀ ಏನೇನ ಮಾಡಿದ್ದೆ ಅಂದ್ರೆ ಅವ್ರು ನಿನಗೆ ಮಾಡ್ತಾರ. ನೀ ಏನೇನ ಮಾಡಿದ್ರೆ ಅವ್ರು ಮಾಡೋರು, ಇಲ್ಲ ನಿನ್ನನ್ನು ಒಂದು ಕೈ ನೋಡಾರೆ. ಭಾಳ ಜನ ಈಗ ನಾವು ಮೊನ್ನೆ ಗಣಪತಿ ಮೂರ್ತಿಯನ್ನು ಕೂಡಿಸೋರು ನೋಡಿ, ಎಲ್ಲ ಕಡೆ ವಿಜೃಂಭಣೆಯಿಂದ ಕೂಡಿಸಿ ಕೊನೆಗೆ ಏನು ಮಾಡ್ತೀವಿ, ಅದು 7, 8, 10, 11 ದಿನದಾಗ ಮುಗಿತಿ ಕತೆ. ಹಿಂಗೆ ಒಂದು ಸಲ ಪ್ರವಾಹ ಬಂತಂತ, ಎಲ್ಲ ಕಡೆ ಭಾಳ ನೀರು ಬಂತು, ಮಳೆ ಜಾಸ್ತಿ ಬಂತು, ಊರು ಹೊಡ್ಕೊಂಡು ಹೋಯ್ತು. ಅಲ್ಲಿ ಊರಾಗಿದ್ದ ಮಂದಿ ಹಳ್ಳ ಹರ್ಕೊಂಡು ಹೋಗಿ ನದಿಗೆ ಹೋದ್ರು. ಹೋಗಿ ಚೀರಾಡ್ತಿದ್ರು, ಊರಾಡ್ತಿದ್ರು, ಪರಮಾತ್ಮ ನನ್ನ ಕಾಪಾಡು, ಪರಮಾತ್ಮ ನನ್ನ ಕಾಪಾಡು, ಯಾರು ಬಂದು ರಕ್ಷಣೆ ಮಾಡ್ರಿ, ಏ ದೇವ್ರಂತ ಕೈ ಎತ್ತಿ. ಸಾಹಿತ್ಯವಂದಾಗ ದೇವ್ರ ನೆನಪು ಎಲ್ಲರಿಗೂ ಬರ್ತ ನೋಡ್ರಿ. ಸಾಹಿತ್ಯ ಅನ್ಬೇಕು ನಾವು. ಕೈ ಎತ್ತಿ ನೋಡಿದಾಗ ಅಲ್ಲೇ ಕೆಲವು ಜನ ಆಗ ನೋಡೋಕಲ್ಕ ದಡದ ಮೇಲೆ ಯಾರು ನಿಂತಿದ್ರು ಅಂದ್ರೆ ಬಂದು ಗಣಪತಿ ನಿಂತಿದ್ದಂತ ದಡದ ಮೇಲೆ ದಂಡಿ. ಹಿಂಗೆ ನಿಂತು ಎಲ್ಲರನ್ನ ಕೂಗೈತಾರ, ವಾರಪ್ಪ ಕಾಪಾಡ್ರಿ ಪರಮಾತ್ಮ ಗಣಪತಿ ಅಂತ. ಪರಮಾತ್ಮ ನೋಡ್ತಾರ, ಒಂದ್ ಕಡೆ ಪರಮಾತ್ಮ ನಿಂತಾನ, ಒಂದ್ ಕಡೆ ಗಜಾನ ನಿಂತಾನ, ಎಲ್ಲ ದೇವತೆಗಳಾರ. ಆದ್ರ ರಕ್ಷಣೆ ಒಬ್ರು ಮಾಡೋಲ್ಲ. ಆವಾಗ ಇವ್ರು ನಕ್ಕ ಅಂತ ನಿಂತಾಗ ಸುಮ್ಮನೆ ಜೋಕಿಂದಿದು ಕೇಳಿದ್ರಂತ, ಅಲ್ಲಪ್ಪ ನಿನ್ನ ಕರುಣೆ ಇಲ್ಲೇನು, ನೀನು ಪರಮಾತ್ಮ ಅಲ್ಲೇನು, ನೀನು ಗಣಪತಿ ಅಲ್ಲೇನು, ಗಜಾನನ ಅಲ್ಲೇನು ಅಂದರೆ, ನಾನು ಪರಮಾತ್ಮನ ಹೌದು, ಗಜಾನನ ಹೌದು, ನನಗೆ ನೀವೇನು ಮಾಡಿರಲ್ಲ ಅವಾಗ ಅದನ್ನ ನಾನೀಗ ನೋಡಕ್ ಬಂದೆ ಅನ್ನಂತ ಗಜಾನನ. ನನಗೇನು ಮಾಡ್ರಿ, 7 ದಿನ ಕೊಂದಿಸಿ ಮೆರೆಸಿ ಏನೇನೋ ಮಾಡಲಾರ್ದ ಮಾಡಿ ಕೊನೆಗೆ ಇದೇ ನೀರಿನಾಗ ತಂದು ನನ್ನ ಮುನಿಸಿದ ಮಂದಿ ನೀವೆಲ್ಲ ನನ್ನ ಮುನಿಸೋರು. ಮತ್ತೆ ಅವಾಗ ನನಗೆ ಎಷ್ಟು ದುಃಖ ಆಗಿರ್ಬೋದನ್ನಂತ ಗಣಪತಿ. ಪರಮಾತ್ಮ ಇರ್ಲಿ ಬಿಡನ್ನಂತ, ಯಪ್ಪ ನೀವು ಮುಟ್ಟಬೇಡ ಅವನಂತ. ನೀ ಮುಟ್ಟಕ್ಕೆ ಹೋಗ್ಬೇಡ, ನನಗೆ ಮಾಡಿದ್ದು ಗೊತ್ತಿಲ್ಲ ನಿನಗೆ, ನಿನ್ನ ಮಗ ಹೌದಲ್ಲ ಅಂದಾಗ ಪರಮಾತ್ಮ ಅಂದ, ಹೌದು ನನ್ನ ಮಗನಿಗೆ ಹಿಂಗೆ ಮಾಡಿರಂದ್ರೆ ನಾನು ಹೆಂಗೆ ನಿಮ್ಮ ರಕ್ಷಣೆ ಮಾಡಕ್ಕೆ ಬರ್ತಂತ ಹೇಳಿ ಅವ್ರು ಅಲ್ಲಿಗೆ ದಂಡಿಗೆ ನಿಂತು ನಿಮ್ಮದು ನಿಮಗ, ನಮ್ಮದು ನಮಗ, ನಿಮ್ಮದು ನಿಮಗ, ನಮ್ಮದು ನಮಗ ಅಂಥೇಳಿ ಹೋದ್ರಂತ ಒಂದು ಕತೆ ಬರ್ತದೆ. ಅದ್ರಂಗೆ ನಾವೇನು ಮಾಡ್ತೀವಿ ಅದೇ ಮಾಡ್ತೀವಿಲ್ಲ ನಾವು. ಅವರೇ ಬಂದು ನಮ್ಮ ರಕ್ಷಣೆ ಮಾಡಂದ್ರೆ ಉಪಾಸನೆ ಪರ ವಾಕ್ಯ ಅಂತ ಒಂದು ದೈವತ್ವ ಭಾವ ಇಟ್ಕೊಂಡು ಮಾಡ್ತಕ್ಕಂಥ ವಾಕ್ಯ ಅಂತಕ್ಕಂಥ ಮಾತನ್ನ ಹೇಳಿ, ಈಗಲೇ ಸಮಯ ಆದ ಕಾರಣ ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ಸ್ಮರಿಸುತ್ತ ಬೆಳಗಿರಿವರ ಗುರುರಾಜನಿಗೆ ಧರಣಿಯ ಜನರ ತಾಪವರಿಸಿದ ಗುರು ಶಿವಪುರಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯರಿಗೆ ಸದ್ವತ್ವಂ ಸರ್ವಿಕ್ತಿಲೆ ತಿಳುಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧಾರೂಢ ಕರುಣೆಯ ಕಂದನಿಗೆ
वर निज गुण विरचित शास्त्ರದ ಗುರುತನು ತಿಳುಪಿದಗೆ ಮೆರೆಯುವ ಉಪ್ಪಳ್ಳಿ ಶಾಂತಾಶ್ರಮರು ಅರುಷದಿ ವಾಸಿಪಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमद जगद्गुरु सिद्धार्थ महाराज की जय श्री सद्गुरु शिवमुक्त महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की जय सकल साधु संत महाराज की जय।